ವೆಲ್ಕಮ್ ಟು RDC ಭರವಸೆ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಫಾರ್ KAS 2024. ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಟೋಬರ್ 2023 ಕರೆಂಟ್ ಅಫೇರ್ಸ್ ಕ್ವೆಶ್ಚನ್ಸ್ ಇದೆ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು our channel for more such videos. Let us start with the questions. Which among the below chemicals is not used in cloud seeding ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಯೂಸ್ ಮಾಡ್ತಾ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್, ಲಿಕ್ವಿಡ್ ಪ್ರೋಪೇನ್, ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಮೋಡ ಬಿತ್ತನೆಯಲ್ಲಿ ಯೂಸ್ ಮಾಡೋದಿಲ್ಲ. ಆನ್ಸರ್ ಡಿ, ಇಟ್ ಇಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಡ್ರೈ ಐಸ್, ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಇದನ್ನು ಕೂಡ ಮೋಡ ಬಿತ್ತನೆಯಲ್ಲಿ ಯೂಸ್ ಮಾಡ್ತಾರೆ, ಅವ್ರ ಕ್ಲೌಡ್ ಸೀಡಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ವಾಟ್ ಇಸ್ ಯುವರ್ ಕ್ಲೌಡ್ ಸೀಡಿಂಗ್? ಸಮ್ಟೈಮ್ಸ್ ಮೋಡ ಇರುತ್ತೆ ಬಟ್ ಮಳೆ ಬರ್ತಾ ಇರೋದಿಲ್ಲ. ಓಕೆ, ಆವಾಗ ಮೋಡ ಬಿತ್ತನೆ ಅಥವಾ ಕ್ಲೌಡ್ ಸೀಡಿಂಗ್ ಅನ್ನ ಮಾಡ್ತಾರೆ. ಸೊ ಈಗ ನೀವು ಕೆಳಗಡೆ ಮಂಜಿದ್ದಾಗ ಕೈ ಹಿಂಗ್ ಆಡ್ಸಿದ್ರೆ ಯು ಫೀಲ್ ಮಾಯಿಶ್ಚರ್ ಇದೆ, ಅಲ್ಲಿ ತೇವಾಂಶ ಅಂತ ಅನ್ಸುತ್ತೆ. ಆದ್ರೆ ಒಂದ್ ಹನಿ ನೀರಷ್ಟು ಕುತ್ಕೊಳ್ಳೋಷ್ಟು ಒಂದ್ ದೊಡ್ಡ ಹನಿ ಬರೋದಿಲ್ಲ. ಯು ಡೋಂಟ್ ಗೆಟ್ ಒನ್ ಡ್ರಾಪ್ ಆಫ್ ವಾಟರ್ ಆನ್ ಯೋರ್ ಹ್ಯಾಂಡ್ ವೆನ್ ಯು ಆರ್ ಮೂವಿಂಗ್ ಇಟ್ ಇನ್ ದ ಫಾಗ್. ಓಕೆ, ಸೊ ಆ ರೀತಿ ಆಗಿರುತ್ತೆ. ಸೊ ಅದು ನಿಮ್ಗೆ ಒಂದು ದೊಡ್ಡ ಡ್ರಾಪ್ಲೆಟ್ ಆಫ್ ವಾಟರ್, ಒಂದು ಡ್ರಾಪ್ ಆಫ್ ವಾಟರ್, ಒಂದ್ ಹನಿ ನೀರ್ ಆಗೋದಕ್ಕೆ ಸೆಂಟರ್ ಅಲ್ಲಿ ಇಲ್ಲಿ ಮೋಡದಲ್ಲಿ ಯು ನೀಡ್ ಕಂಡೆನ್ಸೇಷನ್ ನ್ಯೂಕ್ಲಿಯೈ ಅಂತ ಹೇಳ್ತೀವಿ. ಅಂದ್ರೆ ಇದು ಒಂದು ಇಂಪ್ಯೂರಿಟಿ, ಇದ್ರ ಸುತ್ತ ಮೈಕ್ರೋ ಡ್ರಾಪ್ಲೆಟ್ ಆಫ್ ವಾಟರ್ ಹಿಂಗ್ ಕೂತ್ಕೊಂಡು ಅದು ಒನ್ ಡ್ರಾಪ್ ಆಫ್ ವಾಟರ್ ಆಗುತ್ತೆ. ಸೊ ಮಧ್ಯದಲ್ಲಿ ಒಂದು ಇಂಪ್ಯೂರಿಟಿ ಇರುತ್ತೆ, ಸುತ್ತ ನಿಮ್ಗೆ ಮೈಕ್ರೋ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಕೂತ್ಕೋಬೇಕು. ಸೊ ಈ ರೀತಿ ಇಂಪ್ಯೂರಿಟಿ ಇರಬೇಕು. ಇದನ್ನ ನಾವು ಕಂಡೆನ್ಸೇಷನ್ ನ್ಯೂಕ್ಲಿಯೈ ಅಂತ ಹೇಳಿ ಕರಿತೀವಿ. ಸೊ ಕಂಡೆನ್ಸೇಷನ್ ನ್ಯೂಕ್ಲಿಯೈ ಇಲ್ಲದೆ ಇದ್ದಾಗ ಮೋಡ ಇರುತ್ತೆ ಆದ್ರೆ ಮಳೆ ಬರೋದಿಲ್ಲ. ಆವಾಗ ಈ ಕಂಡೆನ್ಸೇಷನ್ ನ್ಯೂಕ್ಲಿಯೈಗಳಾಗಿರೋಂತ ಸಿಲ್ವರ್ ಅಯೋಡೈಡ್, ಪೊಟ್ಯಾಷಿಯಂ ಅಯೋಡೈಡ್, ಲಿಕ್ವಿಡ್ ಪ್ರೋಪೇನ್ ಮತ್ತೆ ಡ್ರೈ ಐಸ್ ಮೋಡದ ಮೇಲೆ ಸ್ಪ್ರೇ ಮಾಡಿದ್ರೆ ಆಗ ಡ್ರಾಪ್ಲೆಟ್ ಆಫ್ ವಾಟರ್ ಆಗುತ್ತೆ, ಆಗ ಅದು ಕೆಳಗಡೆಗೆ ಬರುತ್ತೆ. ಸೊ ಇದನ್ನ ನಾವು ಕ್ಲೌಡ್ ಸೀಡಿಂಗ್ ಅಥವಾ ಮೋಡ ಬಿತ್ತನೆ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ವಿಚ್ ಅಮಾಂಗ್ ದ ಬಿಲೋ ಆರ್ ಟ್ರೂ? ಯಾವ್ದು ಸರಿಯಾಗಿದೆ ರಿಗಾರ್ಡಿಂಗ್ ಸರ್ದಾರ್ ವಲ್ಲಭಾಯ್ ಪಟೇಲ್? ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಷ್ಟ್ರೀಯ ಏಕತಾ ದಿವಸ್ is celebrated to commemorate birth anniversary of Sardar Vallabhbhai Patel. ಅವ್ರ ಹುಟ್ಟಿದ ಹಬ್ಬನ ರಾಷ್ಟ್ರೀಯ ಏಕತಾ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಹಿ ವಾಸ್ ಅವಾರ್ಡೆಡ್ ಭಾರತ್ ರತ್ನ ಇನ್ 1991 ಪಾಸ್ಟುಮಸ್ಲಿ. ಸೊ ತೀರ್ಕೊಂಡ ಮೇಲೆ ಅವ್ರಿಗೆ ಭಾರತ್ ರತ್ನ 1991 ನಲ್ಲಿ ಕೊಟ್ಟಿದ್ದೀವಿ. ಹಿ ಎಸ್ಟಾಬ್ಲಿಷ್ಡ್ ಮಾಡರ್ನ್ ಆಲ್ ಇಂಡಿಯಾ ಸರ್ವಿಸ್ ಸಿಸ್ಟಮ್. ಸೊ ಇವತ್ತಿನ ನಮ್ ಆಲ್ ಇಂಡಿಯಾ ಸರ್ವಿಸ್ ಸಿಸ್ಟಮ್, IAS IPS ಎಕ್ಸಾಮ್ಸ್, ವಾಟ್ ಯು ಕಾಲ್ ಇಟ್ ಆಸ್ ಯುವರ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್. ಸೊ ಆ ಆಲ್ ಇಂಡಿಯಾ ಸರ್ವಿಸ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡಿದವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳ್ತಾ ಇದ್ದಾರೆ. ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್, 3 ಕೂಡ ಕರೆಕ್ಟ್. ಸೊ ಆನ್ಸರ್ ಆಪ್ಷನ್ ಇಸ್ ಡಿ. ನೆಕ್ಸ್ಟ್, ಡೂಮ್ಸ್ಡೇ ಗ್ಲೇಷಿಯರ್ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಬಾಲ್ತೋರೋ ಗ್ಲೇಷಿಯರ್ ಚಿಲಿ, ಥ್ವೇಟ್ಸ್ ಗ್ಲೇಷಿಯರ್ ಅಂಟಾರ್ಟಿಕಾ, ಹಬರ್ಡ್ ಗ್ಲೇಷಿಯರ್ ಅಂಟಾರ್ಟಿಕಾ, ಸಿಯಾಚಿನ್ ಗ್ಲೇಷಿಯರ್ ಇಂಡಿಯಾ. ಸೊ ಆನ್ಸರ್ ಆಪ್ಷನ್ ಇಸ್ ಬಿ, ಥ್ವೇಟ್ಸ್ ಗ್ಲೇಷಿಯರ್ ಅಂಟಾರ್ಟಿಕಾ. ಸೊ ದಿಸ್ ಇಸ್ ದ ಮ್ಯಾಪ್ ಆಫ್ ಯುವರ್ ಅಂಟಾರ್ಟಿಕಾ. ಸೊ ಈ ಸೈಡ್ ಅಲ್ಲಿರೋದು ಇದು ವೆಸ್ಟರ್ನ್ ಅಂಟಾರ್ಟಿಕಾ, ಇದು ಈಸ್ಟರ್ನ್ ಅಂಟಾರ್ಟಿಕಾ. ಇದು ಪೂರ್ವದಲ್ಲಿದೆ, ಇದು ಪಶ್ಚಿಮದಲ್ಲಿದೆ. ಸೊ ಇಲ್ಲಿ ಕಾಣಿಸ್ತಾ ಇರೋಂಥದ್ದು ವೆಡಲ್ ಸಿ ಅಂತ ಕರಿತೀವಿ, ಇಲ್ಲಿ ಕಾಣಿಸ್ತಾ ಇರೋಂಥದ್ದು ರಾಸ್ ಸಿ, ಮತ್ತೆ ಇದೆಲ್ಲ ಸದರ್ನ್ ಓಷನ್ ಭಾಗದಲ್ಲಿ ಬರುತ್ತೆ. ಸದರ್ನ್ ಓಷನ್ ಅಥವಾ ಅಂಟಾರ್ಟಿಕ್ ಓಷನ್ ಅಂತಾನು ಕರೀತಾರೆ. ಸೊ ಅಂಟಾರ್ಟಿಕಾ ಹೀಗಿದೆ. ದಿಸ್ ಪಾರ್ಟ್ ಆಫ್ ಅಂಟಾರ್ಟಿಕಾ ಇಸ್ ಕಾಲ್ಡ್ ಆಸ್ ಯುವರ್ ಪೆನಿನ್ಸುಲಾ ಆಫ್ ಅಂಟಾರ್ಟಿಕಾ. ಸೊ ಇಲ್ಲಿ ನಿಮ್ಗೆ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಥ್ವೇಟ್ಸ್ ಗ್ಲೇಷಿಯರ್, ಥ್ವೇಟ್ಸ್ ಗ್ಲೇಷಿಯರ್ ಆರ್ ಯೋರ್ ಡೂಮ್ಸ್ಡೇ ಗ್ಲೇಷಿಯರ್. ವೆಸ್ಟರ್ನ್ ಪಾರ್ಟ್ ಆಫ್ ಅಂಟಾರ್ಟಿಕಾದಲ್ಲಿದೆ. ವೆಸ್ಟರ್ನ್ ಪಾರ್ಟ್ ಆಫ್ ಅಂಟಾರ್ಟಿಕಾ ಅಂದ್ರೆ ಪಶ್ಚಿಮ ಭಾಗ ನಿಮ್ಗೆ ಕ್ಲೈಮೇಟ್ ಚೇಂಜ್ ಅಲ್ಲಿ ತುಂಬಾ ಬೇಗ ಐಸ್ ಕರಗ್ತಾ ಇದೆ. ಈಸ್ಟರ್ನ್ ಸೈಡ್ ಅಲ್ಲಿ ಅಷ್ಟು ಬೇಗ ಕರಗ್ತಾ ಇಲ್ಲ, ಬಟ್ ವೆಸ್ಟರ್ನ್ ಸೈಡ್ ಅಲ್ಲಿ ಐಸ್ ತುಂಬಾ ಬೇಗ ಕರಗ್ತಾ ಇದೆ. ಸೊ ಈ ಥ್ವೇಟ್ಸ್ ಗ್ಲೇಷಿಯರ್ ಏನಾದ್ರೂ ಪೂರ್ತಿ ಕರಗ್ಬಿಟ್ರೆ, ಈ ಗ್ಲೇಷಿಯರ್ ಪೂರ್ತಿ, ಹಿಮ ನದಿ ಪೂರ್ತಿ ಕರಗ್ಬಿಟ್ರೆ ಆವಾಗ ಸಮುದ್ರ ಮಟ್ಟದಲ್ಲಿ ತುಂಬಾ ಏರಿಕೆ ಆಗತ್ತೆ. ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ದ ಸೀ ಲೆವೆಲ್. ಸೊ ಸೀ ಲೆವೆಲ್ ವಿಲ್ ಇನ್ಕ್ರೀಸ್ ಅಂಡ್ ಇಟ್ ವಿಲ್ ಕಾಸ್ ಸಬ್ಸ್ಟಾನ್ಷಿಯಲ್ ಎಫೆಕ್ಟ್ ಆನ್ ಯೋರ್ ಕ್ಲೈಮೇಟ್. ಸೊ ಕ್ಲೈಮೇಟ್ ಅಲ್ಲಿ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಅದಕ್ಕೆ ಅದನ್ನ ಕರಗದೆ ಇರಂಗೆ ಮಾಡ್ಬೇಕು ಅಂತ ಕ್ಲೈಮೇಟ್ ಚೇಂಜ್ ಅನ್ನ ದೇ ಆರ್ ಟ್ರೈಯಿಂಗ್ ಟು ಸ್ಟಾಪ್ ಆರ್ ದೇ ಆರ್ ಟ್ರೈಯಿಂಗ್ ಟು ರೆಡ್ಯೂಸ್ ಕಾರ್ಬನ್ ಎಮಿಷನ್ ಟು ಪ್ರಿವೆಂಟ್ melting of more ice. So Thwaites glacier is called as your doomsday glacier because if it melts then there will be increase in sea level which might cause adverse climatic conditions. So nam climate alli tumba ಹಾನಿಕರಕವಾಗಿ ಅದು ಕ್ಲೈಮೇಟ್ ಅನ್ನ ಚೇಂಜ್ ಮಾಡುತ್ತೆ. ಓಕೆ, ಸೊ ಅಂಟಾರ್ಟಿಕಾದಲ್ಲಿ ಇಂಡಿಯಾದ್ದು 2 ಸ್ಟೇಷನ್ ಗಳಿದೆ. ಒನ್ ಇಸ್ ಯೋರ್ ಮೈತ್ರಿ, ಅನದರ್ ಒನ್ ಇಸ್ ಯೋರ್ ಭಾರತಿ. ಸೊ ಇಲ್ಲಿ ಎರಡೂ ಕೂಡ ಈಸ್ಟರ್ನ್ ಭಾಗದಲ್ಲೇ ಇದೆ. ಇದು ಇಂಡಿಯಾ ಕೆಳಗಡೆ, ಸೊ ಮೇಲ್ಗಡೆ ಇಲ್ಲಿ ಇಂಡಿಯಾ ಬರುತ್ತೆ, ಇಂಡಿಯಾದಿಂದ ಕೆಳಗಡೆ ಬಂದ್ರೆ ಇಂಡಿಯನ್ ಬೇ ಅಲ್ಲೇನೆ ಮೈತ್ರಿ ಇದೆ. ಇನ್ನೊಂದು ಸ್ಟೇಷನ್ ಸೆಟಪ್ ಮಾಡಿದ್ದಾರೆ ಭಾರತೀಯ ಅಂತ. ಇಟ್ ಇಸ್ ಇನ್ ಯೋರ್ ಅಮೆರಿ ಐಸ್ ಶೆಲ್ಫ್, ಅಮೆರಿ ಐಸ್ ಶೆಲ್ಫ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 2 ಈಸ್ಟರ್ನ್ ಸೈಡ್ ಅಲ್ಲಿ ಇಂಡಿಯಾದ್ದು ಸ್ಟೇಷನ್ ಗಳಿದಾವೆ, ರಿಸರ್ಚ್ ಸೆಂಟರ್ಸ್ ವೇರ್ ದೇ ಆರ್ ಡೂಯಿಂಗ್ ರಿಸರ್ಚ್ ಇನ್ ಯೋರ್ ಅಂಟಾರ್ಟಿಕಾ.
Next, coming to the fourth question, a tribute to the Veer and Veerangana who have made the supreme sacrifice for the country was under which campaign of Amrit Kalash Yatra at Kartavya Path? So Amrit Kalash Yatra Kartavya Pathadalli ಮಾಡಿದ್ರು. ಸೊ ಆವಾಗ ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರೋರು whoever have sacrificed their lives for the country ಅವ್ರಿಗೋಸ್ಕರ ಒಂದು ಗೌರವ ಸಮ್ಮಾನ ಟ್ರಿಬ್ಯೂಟ್ ಅನ್ನ ಮಾಡಿದ್ರು. ಸೊ ಅದ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಮೇರಾ ಜೀವನ್ ಮೇರಾ ದೇಶ್, ಮೇರಾ ಯೋಧ ಮೇರಾ ದೇಶ್, ಮೇರಿ ಮಾಟಿ ಮೇರಾ ದೇಶ್, ಮೇರಿ कर्तव्य मेरा देश. So answer option is C, मेरी माटी मेरा देश. Next, fifth question, which among the below statements are true regarding riverine dolphins? Riverine dolphins ಅಂದ್ರೆ ನದಿಯಲ್ಲಿರೋ ಡಾಲ್ಫಿನ್ ಗಳು ಇವು, ಫ್ರೆಶ್ ವಾಟರ್ ಡಾಲ್ಫಿನ್ ಅಂತಾನು ಕರೀತಾರೆ. ಸೊ riverine dolphin. Global Declaration for River Dolphins. So ಒಂದು ಅಗ್ರಿಮೆಂಟ್ Global Declaration for River Dolphin was signed in Colombia. ಕೊಲಂಬಿಯಾದಲ್ಲಿ ಸೈನ್ ಆಯ್ತು ಅಂತ ಹೇಳ್ತಿದ್ದಾರೆ. Next, Chinese river dolphin or Baiji was declared extinct in 2007. So Chinese river dolphin extinct agogide. Next, river dolphins are important indicators of health of rivers. So river dolphin ide anta heladre river healthy agide anta artha. Higa there are some species which are called as your indicator species. ಅದನ್ನ ನೋಡಿದ್ರೆ ಇಡೀ ಎನ್ವೈರನ್ಮೆಂಟ್ ಕಂಡೀಷನ್ ಹೆಂಗಿದೆ ಅಂತ ಗೊತ್ತಾಗುತ್ತೆ ಆ ಪರ್ಟಿಕ್ಯುಲರ್ ಆನಿಮಲ್ ನ ನೋಡಿದ್ರೆ. ಈಗ ಫಾರ್ ಎಕ್ಸಾಂಪಲ್ ಕಪ್ಪೆ ನೋಡಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಎಲ್ಲೋ ಒಂದ್ ಕಡೆ ಫ್ರೆಶ್ ವಾಟರ್ ಸೋರ್ಸ್ ಇದೆ ಮತ್ತು ಅದು ಪೊಲ್ಯೂಷನ್ ಫ್ರೀ ಆಗಿದೆ, ಕ್ಲೀನ್ ಆಗಿದೆ ಅಂತಾನು ಅನ್ಸುತ್ತೆ. ಯಾಕಂತಂದ್ರೆ ಕಪ್ಪೆ ಇಟ್ ವಿಲ್ ನೆವರ್ ಲೇ ಎಗ್ಸ್ ವೆನ್ ದ ಪೊಲ್ಯೂಷನ್ ಇಸ್ ವೆರಿ ವೆರಿ ಹೈ. ತುಂಬಾ ಪೊಲ್ಯೂಟೆಡ್ ವಾಟರ್ ಇದ್ರೆ ಕಪ್ಪೆ ಮೊಟ್ಟೆ ಇಡಲ್ಲ. ಸೊ ಕಪ್ಪೆ ಇಟ್ ಇಸ್ ಅ ಇಂಡಿಕೇಟರ್ ಸ್ಪೀಶೀಸ್. ಕಪ್ಪೆ ಇದೆ ಅಂದ್ರೆ ಆ ಪೊಲ್ಯೂಷನ್ ಇನ್ ದ ವಾಟರ್ ಲೆವೆಲ್ ಇಸ್ ನಾಟ್ ಸೋ ಸಿವಿಯರ್ ಅಂತ ಅರ್ಥ. ಈ ರೀತಿ ಇಂಡಿಕೇಟರ್ ಸ್ಪೀಶೀಸ್ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಟೈಗರ್ದು ಪಾಪ್ಯುಲೇಷನ್ ಜಾಸ್ತಿ ಇದೆ ಒಂದ್ ಫಾರೆಸ್ಟ್ ಅಲ್ಲಿ, ಪ್ಲಸ್ ಟೈಗರ್ ಹೆಲ್ದಿ ಆಗಿದೆ, ಇಟ್ ಹ್ಯಾಸ್ ಅ ವೆರಿ ನೈಸ್ ಯೆಲ್ಲೋ ಫರ್, ಹೆಲ್ದಿ ಆಗಿದೆ ಅದು. ಅವಾಗ ಇಟ್ ಮೀನ್ಸ್ ದಟ್ ದಿ ಫಾರೆಸ್ಟ್ ಇಸ್ ಹೆಲ್ದಿ, ಇನಫ್ ಡೀರ್ ಪಾಪ್ಯುಲೇಷನ್ ಪ್ಲಸ್ ಅದಕ್ಕೆ ಊಟ ಸಾಕಾಗಷ್ಟಿದೆ, ಎಂಟೈರ್ ಫಾರೆಸ್ಟ್ ಇಸ್ ಹೆಲ್ದಿ ಅಂತ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಕೆಲವು ಆನಿಮಲ್ ಗಳನ್ನ ನಾವು ಇಂಡಿಕೇಟರ್ ಸ್ಪೀಶೀಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ರಿವರೈನ್ ಡಾಲ್ಫಿನ್ ಕೂಡ ಅದೇ ರೀತಿ ಇಂಡಿಕೇಟರ್ ಸ್ಪೀಶೀಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ರಿವರೈನ್ ಡಾಲ್ಫಿನ್ ಆರ್ ಫೌಂಡ್ ಇನ್ ಏಷ್ಯಾ ಅಂಡ್ ಸೌತ್ ಅಮೆರಿಕಾ ಓನ್ಲಿ. ಎರಡೇ ಕಾಂಟಿನೆಂಟ್ ಅಲ್ಲಿ ಸಿಗೋದು, ಏಷ್ಯಾ ಮತ್ತೆ ಸೌತ್ ಅಮೆರಿಕಾ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾ ಸ್ಟೇಟ್ಮೆಂಟ್ ಗಳು ಕೂಡ ಕರೆಕ್ಟ್ ಇದ್ರಲ್ಲಿ. ಸೊ ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಆನಿಮಲ್ಸ್. ಸೊ ಈಗ ನೆಕ್ಸ್ಟ್ ಇದರಲ್ಲಿ ಇನ್ನೊಂದ್ ಸ್ವಲ್ಪ ಇನ್ಫಾರ್ಮೇಶನ್ ನೋಡೋಣ. ದ ಡಿಕ್ಲರೇಷನ್, ಆ ಡಿಕ್ಲರೇಷನ್ ಸೈನ್ ಮಾಡಿರೋದ್ರಲ್ಲಿ ಎಷ್ಟು ದೇಶಗಳಿದೆ? ಬಾಂಗ್ಲಾದೇಶ್, ಬೊಲಿವಿಯಾ, ಬ್ರೆಜಿಲ್, ಕೆಂಬೋಡಿಯಾ, ಕೊಲಂಬಿಯಾ, ಈಕ್ವೆಡಾರ್, ಇಂಡಿಯಾ, ನೇಪಾಳ್, ಪಾಕಿಸ್ತಾನ್, ಪೆರು, ವೆನಿಜುವೆಲಾ. ಸೊ ಇಷ್ಟು ಕಂಟ್ರೀಸ್ ಇದೆ. IUCN ರಿಜಿಸ್ಟರ್ ಅಲ್ಲಿ ಇದ್ರದ್ದು ಏನ್ ಸ್ಟೇಟಸ್ ಇದೆ ಅಂತ ನೋಡಕ್ ಹೋದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್. ಕ್ರಿಟಿಕಲಿ ಎಂಡೇಂಜರ್ಡ್ ಅಂದ್ರೆ ಪಾಪ್ಯುಲೇಷನ್ ಸಿಕ್ಕಾಬಟ್ಟೆ ಕಡಿಮೆ ಆಗ್ತಾ ಇದೆ. ಅಂತವ್ ಎರಡಿದಾವೆ, ಇರವಡಿ ಡಾಲ್ಫಿನ್ ಮತ್ತೆ ಯಾಂಗ್ಸೆ ಫಿನ್ಲೆಸ್ ಪಾರ್ಪಾಯ್ಸ್ ಅಂತ ಕರಿತೀವಿ. ಇನ್ನ ಎಂಡೇಂಜರ್ಡ್ ಅಂದ್ರೆ ಅಷ್ಟೊಂದು ಕಮ್ಮಿ ಆಗಿಲ್ಲ, ಬಟ್ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಅಮೆಝಾನ್ ರಿವರ್ ಅಲ್ಲಿ ಎರಡು ಬರುತ್ತೆ, ಟುಕುಕ್ಸಿ ಮತ್ತೆ ಬೋಟೋ ಇಸ್ ಪಿಂಕ್ ಕಲರ್ ಡಾಲ್ಫಿನ್. ಸೊ ಅದು ಒಂದು ಮಾತ್ರ ಪಿಂಕ್ ಕಲರ್ ಇದೆ, ಇನ್ಯಾವುದು ಎಲ್ಲೂ ನಮ್ಗೆ ರಿವರೈನ್ ಡಾಲ್ಫಿನ್ಸ್ ಅಲ್ಲಿ ಪಿಂಕ್ ಕಲರ್ ಇಲ್ಲ. ಈ ಅಮೆಝಾನ್ ಅಲ್ಲಿ ಬೋಟೋ ಪಿಂಕ್ ಕಲರ್ ಸಿಗುತ್ತೆ, ಗ್ಯಾಂಜಸ್ ಮತ್ತೆ ಇಂಡಸ್. ಸೊ ಇದು ಮೂರು ಡಾಲ್ಫಿನ್ ಗಳು ಕೂಡ ಇಟ್ ಇಸ್ ಎಂಡೇಂಜರ್ಡ್ ಸ್ಟೇಟಸ್ ಅಲ್ಲಿ ಹಾಕಿದ್ದಾರೆ IUCN ಅಲ್ಲಿ. ಸೊ ದಿಸ್ ಇಸ್ ಯುವರ್ ಇಂಡಿಯನ್ ಗ್ಯಾಂಜೀಸ್ ರಿವರ್ ಡಾಲ್ಫಿನ್. ಸೊ ಇಂಡಿಯಾದಲ್ಲಿ ಗಂಗಾ ನದಿ ಸಿಸ್ಟಮ್ ಮತ್ತೆ ಬ್ರಹ್ಮಪುತ್ರ ರಿವರ್ ಸಿಸ್ಟಮ್, ಎರಡು ರಿವರ್ ಸಿಸ್ಟಮ್ ಅಲ್ಲಿ ಯು ಫೈಂಡ್ ರಿವರೈನ್ ಡಾಲ್ಫಿನ್. ಇಂಡಿಯನ್ ರಿವರೈನ್ ಡಾಲ್ಫಿನ್ ಗೆ ನಾವು ಸೂಸು ಅಂತಾನು ಕರಿತೀವಿ. ಲೋಕಲ್ ನೇಮ್ ಇಸ್ ಸೂಸು, ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಯುವರ್ ಸೂಸು. ಅಂಡ್ ಯುವರ್ ಗ್ಯಾಂಜೆಟಿಕ್ ಡಾಲ್ಫಿನ್ ಇಸ್ ದ ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್ ಆಫ್ ಇಂಡಿಯಾ. ರಾಷ್ಟ್ರೀಯ ಜಲಚರ ಪ್ರಾಣಿ ಇದು. So it is national aquatic animal of India. So it is a very important animal of India. Next, sixth question. An ejecta halo is. Ejecta halo ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಅದು a landing site on celestial bodies like the moon. ಈಗ ನಾವ್ ಇಲ್ಲಿಂದ ಚಂದ್ರಯಾನ ಮಿಷನ್ ಕಳಿಸಿದ್ರೆ ನಾವು ಚಂದ್ರನ್ ಮೇಲೆ ಯಾವ್ದೋ ಒಂದು ಜಾಗ ಸೆಲೆಕ್ಟ್ ಮಾಡ್ಬೇಕು ಅದನ್ನ ಲ್ಯಾಂಡ್ ಮಾಡೋದಕ್ಕೆ. ಫ್ಲಾಟ್ ಆಗಿರ್ಬೇಕು, ಅದು ಟೆರೇನ್ ಈಸಿ ಆಗಿರ್ಬೇಕು ಲ್ಯಾಂಡಿಂಗ್ ಗೆ. ಸೊ ಆ ತರ ಒಂದು ಜಾಗ ಎಲ್ಲಿ ಅವರು ಅದನ್ನ ಚೂಸ್ ಮಾಡಿರ್ತಾರಲ್ಲ ಆ ಅದರ್ ಸ್ಪೇಷಿಯಲ್ ಬಾಡೀಸ್ ಅಲ್ಲಿ. ಸೊ ದಟ್ ಇಸ್ ಕಾಲ್ಡ್ ಆಸ್ ಯುವರ್ ಇಜೆಕ್ಟಾ ಹೇಲೋ. ವೆರ್ ಎವರ್ ದೇ ವಿಲ್ ಲ್ಯಾಂಡ್ ದೇರ್ ರೋವರ್. Okay, so that is called as your ejecta halo. A biological patch in the ocean, a core electronic industry zone, a black hole. Idi yavdu alla. It is answer option A.
ನೆಕ್ಸ್ಟ್ 7th ಕ್ವೆಶ್ಚನ್, ನಿಸಾರ್ ಅಂದ್ರೆ ಏನು ಅಂತ. ನಿಸಾರ್ ಇಸ್ ಅ ಜಾಯಿಂಟ್ ಎಕ್ಸರ್ಸೈಸ್ ಬೈ ನಾಸಾ ಅಂಡ್ ಇಸ್ರೋ. ನಾಸಾದವರು ಮತ್ತೆ ಇಸ್ರೋದವರು ಸೇರಿ ಮಾಡ್ತಿರೋದು, ಅದಕ್ಕೆ ಹೆಸರು ಅದಕ್ಕೆ ನಿಸಾರ್ ಅಂತ ಕೊಟ್ಟಿದ್ದಾರೆ. ಚೇಂಜಸ್ ಇನ್ ಅರ್ತ್ ಫಾರೆಸ್ಟ್ ಅಂಡ್ ವೆಟ್ ಲ್ಯಾಂಡ್ ಇಕೋಸಿಸ್ಟಮ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಕ್ಲೈಮೇಟ್ ಚೇಂಜ್. ಬಿ ಆಸ್ಟರಾಯ್ಡ್. ಸಿ ಇಂಪ್ಯಾಕ್ಟ್ ಆನ್ ಕಾರ್ಬನ್ ಡೈಆಕ್ಸೈಡ್ ಆನ್ ಓಷನ್ ಇಕೋಸಿಸ್ಟಮ್. ಡಿ ಕಾರ್ಬನ್ ಮ್ಯಾಪಿಂಗ್ ಅರೌಂಡ್ ದ ಗ್ಲೋಬ್ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ ಎ. ಸೊ ಅರ್ತ್ ಮೇಲಿರಂತ ಕಾಡುಗಳೆಲ್ಲ ತುಂಬಾ ಬಹಳ ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದಾವೆ ಅಂಡರ್ ಯೋರ್ ಕ್ಲೈಮೇಟ್ ಚೇಂಜ್. ಸೊ ವೆಟ್ ಲ್ಯಾಂಡ್ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ನಿಂತಿರೋ ನೀರಿರೋ ಜಾಗಗಳು, ಎಲ್ಲೆಲ್ಲಿ ನೀರ್ ನಿಂತಿರುತ್ತೆ ಆ ಜಾಗಗಳಲ್ಲೆಲ್ಲ ಇವಾಗ ವಿ ಆರ್ ಸೀಯಿಂಗ್ ಬಯೋಡೈವರ್ಸಿಟಿ ಲಾಸ್. ಸೊ ಎಲ್ಲ ಬಯೋಡೈವರ್ಸಿಟಿ ಅಲ್ಲಿ ಪ್ರಾಣಿಗಳು ಅಥವಾ ಗಿಡಗಳು ಎಲ್ಲ ಕಡಿಮೆ ಆಗ್ಬಿಡ್ತಾ ಇದಾವೆ, ಬೋತ್ ಫ್ಲೋರಾ ಅಂಡ್ ಫೌನಾ. ಫಾರೆಸ್ಟ್ ಆಲ್ಸೋ ದರ್ ಇಸ್ ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್, ವೈಲ್ಡ್ ಫಾರೆಸ್ಟ್ ಫೈರ್ ಗಳು ಬರ್ತಾ ಇದೆ, ಅಥವಾ ಫಾರೆಸ್ಟ್ ಗಳಲ್ಲಿ ಇವಾಗ ತುಂಬಾ ಡ್ರಾಟ್ ಆಗಿ ತುಂಬಾ ಜಾಸ್ತಿ ಬರಗಾಲ ಬಂದು ಅವು ಎಲ್ಲ ಫಾರೆಸ್ಟ್ ಅಲ್ಲಿರೋ ಮರಗಳು ಸತ್ತೋಗ್ತಾ ಇದಾವೆ, ಇಲ್ಲ ಫ್ಲಡಿಂಗ್ ಆಗ್ತಾ ಇದೆ. ಸೊ ಈ ಎಲ್ಲಾ ಕ್ಲೈಮೇಟ್ ಚೇಂಜ್ ಇಂದ ಬರ್ತಾ ಇರೋ ಇಂಪ್ಯಾಕ್ಟ್ ಗಳಿದು. ಸೊ ಕ್ಲೈಮೇಟ್ ಚೇಂಜ್ ಇಂದ ಬರ್ತಾ ಇರೋ ಇಂಪ್ಯಾಕ್ಟ್ ಇಂದ ಫಾರೆಸ್ಟ್ ಮೇಲೆ ಮತ್ತೆ ವೆಟ್ಲ್ಯಾಂಡ್ ಮೇಲೆ ಏನ್ ಆಗ್ತಿದೆ ಅಂತ ಸ್ಟಡಿ ಮಾಡಕ್ಕೆ ನಿಸಾರ್ ಇದೆ. ಸೊ ಇಟ್ ಇಸ್ ಅ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್. Okay, so it is a joint effort by your NASA and your ISRO. Next, joint military exercise KAZ India 2023 between India and Kazakhstan focused on. So KAZ India ಇಲ್ಲೇ ಇದೆ, KAZ ಕಜಾಕಿಸ್ತಾನ್ ಮತ್ತೆ ಇಂಡಿಯಾ, ಸೊ ಎರಡು ಹೆಸರು ಅಲ್ಲೇ ಇದೆ. ಸೊ ಇದು 2023 ಅಲ್ಲಿ ಆದಾಗ ಯಾತ್ರ ಮೇಲೆ ಫೋಕಸ್ ಮಾಡಿದ್ರು? ಸೈಬರ್ ಕ್ರೈಮ್, ಕೌಂಟರ್ ಟೆರರಿಸಮ್ ಆಪರೇಷನ್ಸ್, ಕೌಂಟರ್ ನಕ್ಸಲ್ ಆಪರೇಷನ್ಸ್, ಎಕ್ಸ್ಚೇಂಜ್ ಆಫ್ ಟೆಕ್ನಾಲಜಿ ಇನ್ ಡಿಫೆನ್ಸ್. ಸೊ ಆನ್ಸರ್ ಆಪ್ಷನ್ ಇಸ್ ಬಿ, ಕೌಂಟರ್ ಟೆರರಿಸಮ್ ಆಪರೇಷನ್ಸ್. ಸೊ ಟೆರರಿಸಂ ವಿರುದ್ಧ ಹೆಂಗೆ ನಾವು ತಡೆಗಟ್ಟಬೇಕು, ಅವರು ಏನು ಇಲ್ಲಿ ಆಪರೇಷನ್ ಗಳು ಮಾಡದೇ ಇರಂಗೆ ಅವ್ರನ್ನ ಹೆಂಗೆ ಹಿಡಿಯೋದು, ಸೊ ಅದ್ರ ಮೇಲೆ they did the exercise. So next, coming to the 9th question, Shanghai Cooperation Organization, which among the below statements regarding it are true ಅಂತ ಕೇಳ್ತಾ ಇದ್ದಾರೆ. ಯಾವ ಟ್ರೂ ಅಂತ ಕೇಳಿದ್ದಾರೆ? SCO, Shanghai Cooperation Organization. Shanghai Cooperation Organization ಬಂದು ಯುರೇಷಿಯನ್ ಗ್ರೂಪ್, ಅದು ಯುರೋಪ್ ಮತ್ತೆ ಏಷ್ಯಾ ಕಂಟ್ರೀಸ್ ಮಾತ್ರ ಇದಾವೆ ಇದರಲ್ಲಿ. ಇಟ್ ಕವರ್ಸ್ ಆಲ್ಮೋಸ್ಟ್ 80% ಆಫ್ ಯುರೇಷಿಯಾ. ಸೊ ಏರಿಯಾ ವೈಸ್ ನೋಡಕ್ ಹೋದ್ರೆ ಯುರೇಷಿಯಾದಲ್ಲಿರೋ 80% ಏರಿಯಾದ ಕಂಟ್ರಿಗಳೆಲ್ಲ ಇದ್ರೊಳಗಡೆ ಇದಾವೆ. ಮತ್ತೆ ಇಟ್ ಅಕೌಂಟ್ಸ್ ಫಾರ್ 40% ಆಫ್ ಗ್ಲೋಬಲ್ ಪಾಪ್ಯುಲೇಷನ್. ಸೊ ವರ್ಲ್ಡ್ ಅಲ್ಲಿ ಇರೋ ಪಾಪ್ಯುಲೇಷನ್ ಅಲ್ಲಿ 40% ಇಸ್ ಇನ್ ಯೋರ್ SCO ಗ್ರೂಪ್ ಅಲ್ಲಿ ಇದ್ದಾರೆ. ಇಟ್ ಕವರ್ಸ್ 40% ಆಫ್ ದಿ ಪಾಪ್ಯುಲೇಷನ್. ನೆಕ್ಸ್ಟ್, ಇಟ್ ಇಸ್ ಅಕೌಂಟಿಂಗ್ ಟು ಆಲ್ಮೋಸ್ಟ್ 20% ಆಫ್ ದ ಗ್ಲೋಬಲ್ GDP. ಗ್ಲೋಬಲ್ GDP ಅಲ್ಲಿ ಎಲ್ಲಾ ಕಂಟ್ರಿಗಳು, ಮೆಂಬರ್ ಕಂಟ್ರಿಗಳು, ದೇ ಕಾಂಟ್ರಿಬ್ಯೂಟ್ ಅರೌಂಡ್ 20% ಆಫ್ ದ ಗ್ಲೋಬಲ್ GDP. ಸೊ ಇದಕ್ಕೆ ಸಂಬಂಧಪಟ್ಟಿರೋ ಸ್ಟೇಟ್ಮೆಂಟ್ ಗಳು ಯಾವುದು ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಚೈನಾ ಅಂಡ್ ರಷ್ಯಾ ಇನ್ 2001. ಸೊ ದ ಆನ್ಸರ್ ಆಪ್ಷನ್ ಇಸ್ ಕರೆಕ್ಟ್. ಇದು ಎಸ್ಟಾಬ್ಲಿಷ್ ಆಗಿದ್ದು 2001 ನಲ್ಲೇ. ನೆಕ್ಸ್ಟ್, ದೇರ್ ಆರ್ 9 ಮೆಂಬರ್ ಕಂಟ್ರೀಸ್, ಸದ್ಯಕ್ಕೆ 9 ಮೆಂಬರ್ಸ್ ಇದ್ದಾರೆ. ಇಂಡಿಯಾ ಬಿಕೇಮ್ ಅ ಮೆಂಬರ್ ಇನ್ 2017. ಭಾರತ ಜಾಯಿನ್ ಆಗಿದ್ದು 2017 ನಲ್ಲಿ. ಬಿಷ್ಕೇಕ್, ಕರ್ಗಿಸ್ತಾನ್ ಹೋಸ್ಟೆಡ್ ದ 22nd Council of Shanghai Cooperation Organization. That is also true. ಕರ್ಗಿಸ್ತಾನ್ ಅಲ್ಲೇ ಅದನ್ನ ನಡೆಸಿದ್ದು. ಆನ್ಸರ್ ಆಪ್ಷನ್ ಇಸ್ ಡಿ, ಆಲ್ ಆಫ್ ದಿ ಅಬೌವ್. ಸೊ ಇನ್ನೊಂದು ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ನೋಡೋಣ. ಒಂದ್ ಬಂದು ಇದ್ರದ್ದು ಹೆಡ್ ಕ್ವಾರ್ಟರ್, ಇಟ್ ಇಸ್ ದೇರ್ ಇನ್ ಯೋರ್ ಶಂಘೈ. ನೆಕ್ಸ್ಟ್, ಮೆಂಬರ್ ಕಂಟ್ರೀಸ್ ಬಂದು ಇಂಡಿಯಾ, ಚೈನಾ, ರಷ್ಯಾ, ಪಾಕಿಸ್ತಾನ್, ಇರಾನ್, ತಜಾಕಿಸ್ತಾನ್, ಕರ್ಗಿಸ್ತಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್. ಇರಾನ್ ಬಂದು ಲೇಟೆಸ್ಟ್ ಆಗಿ ಜಾಯಿನ್ ಆಗಿರೋದು, ಲಾಸ್ಟ್ ಜಾಯಿನ್ ಆಗಿರೋ 9th ಮೆಂಬರ್ ಬಂದು ಇರಾನ್. Next, coming to your 10th question, highest rate of cancer is in which among the below states of India? ಇಂಡಿಯಾದಲ್ಲಿ ಯಾವ ಸ್ಟೇಟ್ ಅಲ್ಲಿ ತುಂಬಾ ಜಾಸ್ತಿ ಕ್ಯಾನ್ಸರ್ ಇದೆ? ಮಿಜೋರಂ, ಪಂಜಾಬ್, ಉತ್ತರ ಪ್ರದೇಶ್, ತಮಿಳುನಾಡು. ಆನ್ಸರ್ ಇಸ್ ಮಿಜೋರಂ. ಮಿಜೋರಂ ಅಲ್ಲೇ ಅತ್ಯಂತ ಹೆಚ್ಚು ಕ್ಯಾನ್ಸರ್ ಇದೆ ಅಂತ ಲ್ಯಾನ್ಸೆಟ್ ರೀಜನಲ್ ಹೆಲ್ತ್ ರಿಪೋರ್ಟ್ ಆಫ್ ಸೌತ್ ಈಸ್ಟ್ ಏಷ್ಯಾ. ಸೊ ಸೌತ್ ಈಸ್ಟ್ ಏಷ್ಯಾ ಮೇಲೆ ಲ್ಯಾನ್ಸೆಟ್ ಗ್ರೂಪ್ ಹ್ಯಾಸ್ ಮೇಡ್ ರಿಪೋರ್ಟ್, ಅದರಲ್ಲಿ ಅವರು ಹೇಳಿದ್ದಾರೆ ಮಿಜೋರಂ ಅಲ್ಲಿ ದರ್ ಇಸ್ ವೆರಿ ಹೈ ರೇಟ್ ಆಫ್ ಕ್ಯಾನ್ಸರ್. To the 11th question, which among the below has launched India's first gasoline and diesel reference fuel? ಸೊ ಇಂಡಿಯಾದಲ್ಲಿ ಮೊದಲು ಗ್ಯಾಸೋಲಿನ್ ಮತ್ತೆ ಡೀಸೆಲ್ ರೆಫರೆನ್ಸ್ ಫ್ಯೂಲ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಡೀಸೆಲ್ ರೆಫರೆನ್ಸ್ ಫ್ಯೂಲ್ ಅಂತ ಹೇಳಿದ್ರೆ ಇವಾಗ ಇಂಜಿನ್ ಟೆಸ್ಟ್ ಮಾಡ್ಬೇಕಾದ್ರೆ, ಸೊ ಅದು ಎಷ್ಟು ಮೈಲೇಜ್ ಕೊಡುತ್ತೆ, ಅದ್ರದ್ದು ಪರ್ಫಾರ್ಮೆನ್ಸ್ ಎಲ್ಲ ಟೆಸ್ಟ್ ಮಾಡ್ಬೇಕಾದ್ರೆ ಆ ಫ್ಯೂಲ್ ನ ಯೂಸ್ ಮಾಡ್ತಾರೆ. ಅದಕ್ಕೆ ಹೈ ಆಕ್ಟೇನ್ ವ್ಯಾಲ್ಯೂ ಇರುತ್ತೆ. ಸೊ ಅದು ಹೈ ಪರ್ಫಾರ್ಮೆನ್ಸ್ ಡೀಸೆಲ್ ಇರುತ್ತೆ. ಸೊ ಆ ಡೀಸೆಲ್ ರೆಫರೆನ್ಸ್ ಫ್ಯೂಲ್ ಮತ್ತೆ ಗ್ಯಾಸೋಲಿನ್ ಈ ಎರಡನ್ನು ಫಸ್ಟ್ ಲಾಂಚ್ ಮಾಡಿರೋದು ಯಾರು ಅಂತ ಕೇಳ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಭಾರತ್ ಪೆಟ್ರೋಲಿಯಂ, ಹಿಂದೂಸ್ತಾನ್ ಪೆಟ್ರೋಲಿಯಂ. ಸೊ ದ ಆನ್ಸರ್ ಆಪ್ಷನ್ ಇಸ್ ಇಂಡಿಯನ್ ಆಯಿಲ್. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ಅದನ್ನ ಲಾಂಚ್ ಮಾಡಿದ್ದಾರೆ. ನೆಕ್ಸ್ಟ್, ಶಾಂತಿ ಸ್ವರೂಪ್ ಭಾರತ್ ನಗರ್ ಅವಾರ್ಡ್ ಅನ್ನ ಏನಕ್ಕೆ ಕೊಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಆರ್ ಗಿವನ್ ಟು ಕಾಂಟ್ರಿಬ್ಯೂಷನ್ಸ್ ಇನ್ ದ ಫೀಲ್ಡ್ ಆಫ್
Science and technology, economics, sports, arts and culture. So it is for science and technology. So science and technology ಅಲ್ಲಿ achievements ಆಗಿರೋರ್ಗೆ award ಅನ್ನ ಕೊಡ್ತಾರೆ. Next, which among the below statements are true concerning POCSO Act? So POCSO Act ಗೆ ಸಂಬಂಧಪಟ್ಟಿರಂಗೆ ಯಾವುದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಇಸ್ ಪ್ರಿವೆನ್ಷನ್ ಆಫ್ ಚೈಲ್ಡ್ ಸೆಕ್ಷುವಲ್ ಒಫೆನ್ಸ್ ಅದು. ಸೊ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದಾಗ ಈ ಪಾಕ್ಸೋ ಆಕ್ಟ್ ಅಲ್ಲಿ ಕೇಸ್ ಆಗತ್ತೆ. ಸೊ ಬಿಲೋ ದ ಏಜ್ ಆಫ್ 18 ಇದಕ್ಕೆ ರೆಕಗ್ನೈಸ್ ಮಾಡಿರೋದು. ಸೊ 18 ವರ್ಷಕ್ಕಿಂತ ಕೆಳಗಿನವ್ರ ಮೇಲೆ ಏನಾದ್ರೂ ಈ ರೀತಿ ಅತ್ಯಾಚಾರ ಆದಾಗ ಪಾಕ್ಸೋ ಕೇಸ್ ಆಗತ್ತೆ. ಸೊ ಪಾಕ್ಸೋ ಆಕ್ಟ್ ವಾಸ್ ಎನಾಕ್ಟೆಡ್ ಇನ್ 2010 ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, the act clearly defines a child as any person below the age of 18. It includes all the children irrespective of gender. ಸೊ ಮಕ್ಕಳದು ಜೆಂಡರ್ ನೋಡೋದಿಲ್ಲ ಇದ್ರಲ್ಲಿ, ಇಟ್ ಇಸ್ ಜೆಂಡರ್ ನ್ಯೂಟ್ರಲ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳು ಗಂಡ್ ಮಕ್ಳು ಅಂಡ್ ದಿ ಅದರ್ ಕ್ಯಾಟಗರೀಸ್ ಆಲ್ಸೋ, ಥರ್ಡ್ ಕ್ಯಾಟಗರಿ ಆಲ್ಸೋ. ಸೊ ಜೆಂಡರ್ ಆಫ್ ಚಿಲ್ಡ್ರನ್ ಇಸ್ ನಾಟ್ ಸೀನ್, ಸೊ ಇಟ್ ಇಸ್ ಜೆಂಡರ್ ನ್ಯೂಟ್ರಲ್. ಯಾವ ಮಕ್ಳು ಬೇಕಾದ್ರೂ ಇದಕ್ಕೆ ಫೈಲ್ ಮಾಡ್ಬೋದು ಕೇಸ್ ಅನ್ನ ಅಂತ ಹೇಳ್ತಾ ಇದೆ. ಸೊ ಇದರಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಸೊ ಇಟ್ ಇಸ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ sexual offenses. Second one, it was enacted in 2010 ಅಂತ ಕೊಟ್ಟಿದ್ದಾರೆ, ಬಟ್ ಕರೆಕ್ಟ್ ಆನ್ಸರ್ ಇಸ್ 2012. ಆಮೇಲಿಂದ ಇದು 18 years ನಾನೇ ಹೇಳಿದ್ದೀನಿ. ನೆಕ್ಸ್ಟ್ ಜೆಂಡರ್ ನ್ಯೂಟ್ರಲ್. ಸೊ 3, 4 and 1 ಆರ್ ಕರೆಕ್ಟ್ ಅಂಡ್ 2 ಇಸ್ ಫಾಲ್ಸ್. ಸೊ 1 ಸ್ಟೇಟ್ಮೆಂಟ್ ಇದರಲ್ಲಿ ಫಾಲ್ಸ್ ಇದೆ, 3 ಕರೆಕ್ಟ್ ಆಗಿದೆ. ಆನ್ಸರ್ ಆಪ್ಷನ್ ಇಸ್ ಸಿ. 3 statements are true. It is non-bailable. It is a non-bailable offense ಇದು. ಪ್ಲಸ್ ಇದರಲ್ಲಿ ದ ಬರ್ಡನ್ ಆಫ್ ಪ್ರೂಫ್ ಇಸ್ ಆನ್ ದಿ ಅಕ್ಯೂಸ್ಡ್. ಸೊ ಅಕ್ಯೂಸ್ಡ್ ಇದರಲ್ಲಿ ಪ್ರೂಫ್ ತಂದು ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ವಿಕ್ಟಿಮ್ ಇಸ್ ನಾಟ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಪ್ರೂಫ್. ಸೊ ವಿಕ್ಟಿಮ್ ಏನಿದ್ರಲ್ಲಿ ಪ್ರೂಫ್ ಅನ್ನ ಏನು ಪ್ರೊಡ್ಯೂಸ್ ಮಾಡೋದು ಬೇಕಾಗಲ್ಲ, ಅವ್ರ ಹೇಳಿಕೆನೆ ಸಾಕು. ಅವರು ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅದೇ ಫೈನಲ್ ಪ್ರೂಫ್ ಫ್ರಮ್ ದಿ ಸೈಡ್ ಆಫ್ ದ ವಿಕ್ಟಿಮ್. ಅದನ್ನ ತಪ್ಪು ಅಂತ ಪ್ರೂವ್ ಮಾಡಂಗಿದ್ರೆ ಅಕ್ಯೂಸ್ಡ್ ಯಾರ ಮೇಲೆ ಕೇಸ್ ಹಾಕಿದಾರಲ್ಲ ಅವ್ರು ಅದಕ್ಕೆ ಪ್ರೂಫ್ ತಂದು ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ದಟ್ ಈಸ್ ಯೋರ್ ಪಾಕ್ಸೋ ಕೇಸ್. Next, coming to the 14th question, India, Middle East, Europe Economic Corridor, which among the below statements are true regarding it ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್, OBOR ಇನಿಷಿಯೇಟಿವ್ ಅಂತ ಚೈನಾದು ಒಂದು ಇನಿಷಿಯೇಟಿವ್ ಇತ್ತು. ಹಳೆ ಸಿಲ್ಕ್ ಟ್ರೇಡ್ ರೂಟ್ ಏನಿತ್ತಲ್ಲ, ಸೊ ಅದರಲ್ಲೇನೆ ದೇ ವಾಂಟೆಡ್ ಟು ಗಿವ್ ಕನೆಕ್ಟಿವಿಟಿ ಫ್ರಮ್ ಈಸ್ಟ್ ಏಷ್ಯಾ ಟು ವೆಸ್ಟರ್ನ್ ಯುರೋಪ್. ಸೊ ಫುಲ್ ಕಾಂಟಿನೆಂಟ್ ಆಫ್ ಯುರೇಷಿಯಾದಲ್ಲಿ ಒಂದು ಕನೆಕ್ಟಿವಿಟಿ ಕೊಡಬೇಕು ಅಂತ OBOR ಮಾಡ್ತಾ ಇದ್ರು. ರಷ್ಯಾ ಅದನ್ನ ಸ್ವಲ್ಪ ಇವಾಗ ಕೋಆಪರೇಟ್ ಮಾಡ್ತಾ ಇಲ್ಲ, ಬೇರೆ ಕಂಟ್ರಿಗಳು ಅಷ್ಟಾಗಿ ಕೋಆಪರೇಟ್ ಮಾಡ್ತಾ ಇಲ್ಲ. ಒಂದಾಗಿ ಅದ ಗ್ರೂಪ್ ನ ಬಿಟ್ಬಿಡ್ತಾ ಇದ್ದಾರೆ. ಇಂಡಿಯಾ ಮೊದಲೇ ಜಾಯಿನ್ ಆಗಿರ್ಲಿಲ್ಲ ಅದಕ್ಕೆ. ಸೊ ಇದು ಇವಾಗ ಫೇಲ್ಯೂರ್ ಆಗ್ತಾ ಇರೋದ್ರಿಂದ ಆ ಟ್ರೇಡ್ ರೂಟ್ಗಳು, ಕಾರಿಡಾರ್ಗಳು, ಟ್ರೇಡ್ ಕಾರಿಡಾರ್ಗಳು ಬೇರೆ ಬೇಕಾಗಿದ್ದಾವೆ. ಸೊ ಅದನ್ನ ಎಲ್ಲ ಈಗ ರೀಸೆಂಟ್ ಆಗಿ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾಗೆ ಸಂಬಂಧಪಟ್ಟಿರಂಗೆ 2 ಇಂಪಾರ್ಟೆಂಟ್ ಟ್ರೇಡ್ ಕಾರಿಡಾರ್ಗಳಿದಾವೆ. ಸೊ ಅದರಲ್ಲಿ ಒಂದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಸೊ ಇದರಲ್ಲಿ ವಿಲ್ ಸಿ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಇಟ್ ಹ್ಯಾಸ್ 2 ಸೆಪರೇಟ್ ಕಾರಿಡಾರ್ಸ್. ಇದರಲ್ಲಿ 2 ಸೆಪರೇಟ್ ಕಾರಿಡಾರ್ಗಳಿದೆ. ಇಟ್ ಹ್ಯಾಸ್ ಬೋತ್ ರೈಲ್ವೆ ಅಂಡ್ ರೋಡ್ ಕನೆಕ್ಟಿವಿಟಿ. ರೈಲ್ ಅಲ್ಲಿ ಮತ್ತೆ ರೋಡ್ ಅಲ್ಲಿ ಕನೆಕ್ಷನ್ ಇದೆ. ದ ರೈಲ್ವೆ ಲೈನ್ ಅಕ್ರಾಸ್ ಅರೇಬಿಯನ್ ಪೆನಿನ್ಸುಲಾ, ಅರಬ್ ಪೆನಿನ್ಸುಲಾ ಮೇಲೆ ಹೋಗ್ತಾ ಇರೋದ್ರಲ್ಲಿ ಎಲ್ಲ ರೈಲ್ವೆ ಲೈನ್ ಕನೆಕ್ಟಿವಿಟಿ ಇದೆ. So it connects from United Arab Emirates to Saudi Arabia. So UAE ಇಂದ ಸೌದಿ ಅರೇಬಿಯಾವರೆಗೂ ಕನೆಕ್ಷನ್ ಕೊಡ್ತಾ ಇದೆ. MOU, Memorandum of Understanding for the project was signed during G20 in India. So G20 event ಇಂಡಿಯಾದಲ್ಲಿ ಆದಾಗ ಅದಕ್ಕೆ MOU ಸೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರಲ್ಲೆಲ್ಲ ಯಾವ ಸ್ಟೇಟ್ಮೆಂಟ್ ಗಳು ಟ್ರೂ ಅಂತ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ಕರೆಕ್ಟ್, ಸೆಕೆಂಡ್ ಒನ್ ರಾಂಗ್ ಇದೆ. ಯಾಕಂದ್ರೆ ಅದರಲ್ಲಿ ಯು ಹ್ಯಾವ್ ರೈಲ್ವೆ ಅಂಡ್ ಸಿ ರೂಟ್, ಸಮುದ್ರದ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಇನ್ನ ಅರೇಬಿಯನ್ ಪೆನಿನ್ಸುಲಾದಲ್ಲೇ ನಿಮ್ಗೆ ರೈಲ್ವೆ ರೂಟ್ ಇರೋದು. MOU ಕೂಡ ಇಂಡಿಯಾದಲ್ಲೇ ಸೈನ್ ಆಗಿದ್ದು. ಸೊ ಆಲ್ ದಿ ಆಪ್ಷನ್ಸ್ ಆರ್ ಕರೆಕ್ಟ್ ಎಕ್ಸೆಪ್ಟ್ 2. ಸೆಕೆಂಡ್ ಒನ್ ಮಾತ್ರ ರಾಂಗ್ ಇದೆ. ಸೊ ಆನ್ಸರ್ ಆಪ್ಷನ್ ಇಸ್ ಬಿ, 1,3,4. ಸೊ 1,3,4 ಇಸ್ ದ ಕರೆಕ್ಟ್ ಆನ್ಸರ್. ಈ ರೂಟ್ ನೋಡೋಣ. ಸೊ ಇಲ್ಲಿ ಪೈರೇಯಸ್ ಗ್ರೀಸ್ ಅಲ್ಲಿ ಇದು ಸ್ಟಾರ್ಟ್ ಆದ್ರೆ ಅಲ್ಲಿಂದ ನಿಮ್ಗೆ ಇಸ್ರೇಲ್ ಹೈಫಾ ಬರೋವರೆಗೂ ಯು ಕ್ಯಾನ್ ಸಿ ಇಟ್ ಇಸ್ ಸಿ ರೂಟ್ ಥ್ರೂ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಮುದ್ರದ ಮೇಲೆ ಬರ್ತಾ ಇದೆ. ಅಲ್ಲಿಂದ ನೆಕ್ಸ್ಟ್ ಇದು ಇಲ್ಲಿ ರಿಯಾದ್ ಸೌದಿ ಅರೇಬಿಯಾದಿಂದ ಇಲ್ಲಿ ಜಬಲ್ ಅಲಿ UAE ವರ್ಗು, ಇಲ್ಲಿಂದ ಇಲ್ಲಿವರೆಗೂ ಯು ಕ್ಯಾನ್ ಸಿ ಇಟ್ ಇಸ್ ರೈಲ್ವೆ. ಮತ್ತೆ ಜಬಲ್ ಅಲಿಯಿಂದ ಇಟ್ ಇಸ್ ಕ್ರಾಸಿಂಗ್ ಓವರ್ ಯೋರ್ ಇಂಡಿಯನ್ ಓಷನ್, ಅರೇಬಿಯನ್ ಸಿ. ಅಲ್ಲಿಂದ ಇಲ್ಲಿಗೆ ಇಂಡಿಯಾಗೆ ಇಟ್ ಇಸ್ ಅಗೇನ್ ಆನ್ ಯೋರ್ ಸಿ ರೂಟ್. ಸೊ ಇದರಲ್ಲಿ 2 ಭಾಗ ಇದೆ. ಒಂದು ಸಿ ರೂಟ್, ಇನ್ನೊಂದು ಕಾರಿಡಾರ್ ಬಂದು ಇಟ್ ಇಸ್ ಆನ್ ದಿ ರೈಲ್ವೆ ಲೈನ್.
ಸೊ ಈ ರೀತಿ ಇದು ಕನೆಕ್ಷನ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್. ನೆಕ್ಸ್ಟ್ ಇನ್ನೊಂದು ಇದೇ ತರ ರೂಟ್ ಕಾರಿಡಾರ್ ಬರ್ತಿದೆ. ಇಟ್ ಇಸ್ ಕಾಲ್ಡ್ ಆಸ್ ಯುವರ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಈಗ ಅಟ್ ಪ್ರೆಸೆಂಟ್ ಬರ್ತಾ ಇರೋದು ನಮ್ಗೆ ರೂಟ್ ಈ ಬ್ಲೂ ಕಲರ್ ಲೈನ್ ಕಾಣಿಸ್ತಾ ಇದೆಯಲ್ಲ, ಸೊ ಇಲ್ಲಿಂದ ಸೊ ಇದಿಲ್ಲಿ ಬಾಲ್ಟಿಕ್ ಸಿ, ಯುರೋಪ್ ಹತ್ರ ಇದು ಬಾಲ್ಟಿಕ್ ಸಿ ಬರುತ್ತೆ. ಸೊ ಬಾಲ್ಟಿಕ್ ಸಿ ಕ್ರಾಸ್ ಮಾಡ್ಕೊಂಡು ಇಲ್ಲಿ ನಾರ್ತ್ ಸಿ ಬರುತ್ತೆ, ಇಂಗ್ಲೆಂಡ್ ಇಂದ ಮೇಲೆ ಇಲ್ಲಿ ನಾರ್ತ್ ಸಿ ಬರುತ್ತೆ. ಸೊ ನಾರ್ತ್ ಸಿ ಇಂದ ಈ ಕಡೆಗೆ ಬಂದು ಇಲ್ಲಿ ಬಂದು ನೆಕ್ಸ್ಟ್ ಮೆಡಿಟರೇನಿಯನ್ ಸಿ ಎಂಟರ್ ಆಗಿ ಮೆಡಿಟರೇನಿಯನ್ ಸಿ ಇಂದ ಈ ಕಡೆ ರೆಡ್ ಸಿಗೆ ಬಂದು ದಿಸ್ ಇಸ್ ಯುವರ್ ರೆಡ್ ಸಿ, this is your Mediterranean Sea, this is your North Sea. ಸೊ ನಾರ್ತ್ ಸಿ ಇಲ್ಲಿಂದ ಬಂದು ಇಂಡಿಯಾಗೆ ಈ ತರ ಬರಬೇಕು. ರೂಟ್ ಲೆಂದಿನೂ ಇದೆ. ಮತ್ತೆ ಈ ಯುರೋಪಿಯನ್ ಯೂನಿಯನ್ ಅವರೆಲ್ಲ ಇವಾಗ ರಷ್ಯಾ ಮೇಲೆ ಬಿಕಾಸ್ ದೇ ಸ್ಟಾರ್ಟೆಡ್ ಅ ವಾರ್ ಆನ್ ಯುಕ್ರೇನ್, ಅವ್ರು ಒಂದ್ ಸ್ವಲ್ಪ ಈ ರೂಟ್ ಅಲ್ಲಿ ಸ್ವಲ್ಪ ಬ್ಲಾಕ್ ಮಾಡಿದ್ರು. ಸೊ ಹಂಗಾಗಿ ಇವಾಗ ಆಲ್ಟರ್ನೇಟಿವ್ ರೂಟ್ ಬಂದು ನಮಗೆ ಕಾಣಿಸ್ತಾ ಇರೋದು ಚೆನ್ನಾಗಿರೋದು ಇಲ್ಲಿ ಸೆಂಟ್ ಪೀಟರ್ಬರ್ಗ್, ರಷ್ಯಾದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೆಂಟ್ ಪೀಟರ್ಬರ್ಗ್ ಇಂದ ಮಾಸ್ಕೋಗ್ ಬರುತ್ತೆ. ಮಾಸ್ಕೋ ಇಂದ ಬಂದು ಇಲ್ಲಿ ಇಟ್ ವಿಲ್ ಎಂಟರ್ ಯುವರ್ ಕ್ಯಾಸ್ಪಿಯನ್ ಸಿ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಯುವರ್ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ ಎಂಟರ್ ಆಗತ್ತೆ. ಕ್ಯಾಸ್ಪಿಯನ್ ಸಿ ಇಂದ ನೆಕ್ಸ್ಟ್ ಅದು ಇರಾನ್ ಒಳಗಡೆ ಬಂದು ಇರಾನ್ ಇಂದ ಇಲ್ಲಿ ಇಟ್ ವಿಲ್ ಕಮ್ ಔಟ್ ಇನ್ ಟು ಯುವರ್ ಇಂಡಿಯನ್ ಓಷನ್. ಇಂಡಿಯನ್ ಓಷನ್ ಇಂದ ಇದು ಮುಂಬೈಗೆ ಬರುತ್ತೆ. ಮುಂಬೈ ಪೋರ್ಟ್ ಅಥವಾ ಕಾಂಡ್ಲಾ ಪೋರ್ಟ್ ವೆಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾಗೆ ಫುಲ್ ಕನೆಕ್ಟ್ ಆಗುತ್ತೆ. ಸೊ ಇದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಇಟ್ ಇಸ್ ಥ್ರೂ ಯೋರ್ ಕ್ಯಾಸ್ಪಿಯನ್ ಸಿ. ಕ್ಯಾಸ್ಪಿಯನ್ ಸಿ ಮೇಲೆ ದಾಟ್ಕೊಂಡು ಬರುತ್ತೆ. ಅಜರ್ಬೈಜಾನ್, ಇರಾನ್, ರಷ್ಯಾ, ಸೊ ಇಂಡಿಯಾ. ಸೊ ಈ ರೀತಿ ಇದು ಕ್ರಾಸ್ ಆಗಿ ಬರುತ್ತೆ. ನೆಕ್ಸ್ಟ್ 15th ಕ್ವೆಶ್ಚನ್, ಅಪಾರ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆಟೋಮೇಟೆಡ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ, ಸ್ಪೆಷಲ್ ಐಡಿ ಸಿಸ್ಟಮ್ ಫಾರ್ ಆಲ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ ಸ್ಟಾರ್ಟಿಂಗ್ ಫ್ರಮ್ ಚೈಲ್ಡ್ಹುಡ್. ಸೊ ಚಿಕ್ಕದ್ರಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸ್ಟೂಡೆಂಟ್ ಒಂದು ಐಡಿ ಕ್ರಿಯೇಟ್ ಮಾಡಿ ಸ್ಟೂಡೆಂಟ್ ಎಲ್ಲ ಡೀಟೇಲ್ಸ್ ಇಟ್ಟಿರ್ತಾರೆ. ಬರ್ತ್ ಡೇಟ್ ಇರ್ಬೋದು ಅಥವಾ ಯಾವ್ಯಾವ ಸ್ಕೂಲ್ ಅಲ್ಲಿ ಓದಿದ್ದಾರೆ, ಎಷ್ಟನೇ ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದಾರೆ, ಎಷ್ಟು ವರ್ಷ ಓದಿದ್ದಾರೆ, ಏನ್ ಓದಿದ್ದಾರೆ, ಎಲ್ಲಾ ಡೀಟೇಲ್ಸ್ ಸ್ಪೆಷಲ್ ಐಡಿ ಕ್ರಿಯೇಟ್ ಮಾಡಿ ಇಡ್ತಾರೆ. Next option B is special repository which stores marks card of all students. So marks cards of public exams 10th PU ಈ ತರದ್ದು ಪಬ್ಲಿಕ್ ಎಕ್ಸಾಮ್ ಮಾರ್ಕ್ಸ್ ಕಾರ್ಡ್ ಇಡ್ತಾರೆ. ಸ್ಪೆಷಲ್ ಐಡಿ ಸಿಸ್ಟಮ್ ಫಾರ್ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ಸ್ ಇನ್ ಇಂಡಿಯಾ, ಸ್ಪೆಷಲಿ ಏಬಲ್ಡ್ ಯಾರ್ಯಾರು ಇದ್ದಾರೆ ಅವ್ರಿಗೆ ಅವ್ರ ಡೀಟೇಲ್ಸ್ ಇಟ್ಟಿರ್ತಾರೆ. ನೆಕ್ಸ್ಟ್ ಸ್ಪೆಷಲ್ ಐಡಿ ಸಿಸ್ಟಮ್ ಫಾರ್ ಆಲ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಔಟ್ಸೈಡ್ ಇಂಡಿಯಾ, ಸೊ ಹೊರ ದೇಶದಲ್ಲಿ ಓದ್ತಾ ಇರೋದು ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ ಎ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ NEP 2020 ಕೆಳಗಡೆ ಇವಾಗ ಪ್ರತಿಯೊಂದು ಸ್ಟೂಡೆಂಟ್ ಸ್ಟಾರ್ಟಿಂಗ್ ಇಂದ ಅವರು ಎಲ್ಲಾ ಡೀಟೇಲ್ಸ್ ಅನ್ನು ಒಂದು ಯುನೀಕ್ ಐಡಿ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಂದು ಸ್ಟೂಡೆಂಟ್ಗೂ ಐಡಿ ಕ್ರಿಯೇಟ್ ಮಾಡಿ ಆಮೇಲಿಂದ ಅವ್ರದ್ದು ಎಲ್ಲಾ ಡೀಟೇಲ್ಸ್ ಇಡಬೇಕು. ಅದನ್ನ ಅಪಾರ್ ಅಕೌಂಟ್ ಅಲ್ಲಿ ಇಟ್ಟಿರ್ತಾರೆ. ಓಕೆ, ಸೊ ದಿಸ್ ಇಸ್ ಅಂಡರ್ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಇನಿಷಿಯೇಟಿವ್ ಬೈ ಯೂನಿಯನ್ ಗವರ್ಮೆಂಟ್. ಸೊ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ, ಆ ಸ್ಟೂಡೆಂಟ್ ಐಡಿ ಹಾಕಿದ್ರೆ ಅವ್ರದ್ದು ಎಲ್ಲಾ ಡೀಟೇಲ್ಸ್ ಎಲ್ಲಾ ಕಡೆ ಬರುತ್ತೆ. ಸೊ ಒಂದು ಇವರಿಗೆ ಎಲ್ಲಾ ಡೀಟೇಲ್ಸ್ ಮತ್ತೆ ಎಲ್ಲಾನು ಸಾಫ್ಟ್ ಕಾಪಿಯಲ್ಲಿ ಡಿಜಿಟಲಿ ಅಪ್ಲೋಡ್ ಆಗಿರುತ್ತೆ. ಡಿಜಿಟಲಿ ಇಟ್ ಇಸ್ ಆಕ್ಸೆಸಿಬಲ್. ಬೇರೆಯವರು ವೆರಿಫೈ ಮಾಡ್ಬೇಕಾದ್ರೂ ತುಂಬಾ ಈಸಿ. ಒಂದ್ ಕಡೆಯಿಂದ ಒಂದ್ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗ್ಬೇಕು ಎಲ್ಲ ಡಾಕ್ಯುಮೆಂಟ್ಸ್ ಅಂದ್ರೆ ಅದು ಕೂಡ ತುಂಬಾ ಈಸಿ. ಸೊ ಹಂಗಾಗಿ ಇದನ್ನ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕೆಳಗಡೆ ಇದನ್ನ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು 16th ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ವಜ್ರಮುಷ್ಟಿ ಕಾಳಗ. ವಜ್ರಮುಷ್ಟಿ ಕಾಳಗ ನಮ್ಮ ಮೈಸೂರು ದಸರಾದಲ್ಲಿ ನಡೆಯುವಂತದ್ದು. ಸೊ ಈ ವಜ್ರಮುಷ್ಟಿ ಕಾಳಗದ ಬಗ್ಗೆ ಯಾವ್ದಾವ್ದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಹೇಳ್ತಾ ಇದೆ, ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ದ 9th ಡೇ ಆಫ್ ನವರಾತ್ರಿ ಇನ್ ಅಂಬಾವಿಲಾಸ ಪ್ಯಾಲೇಸ್ ಮೈಸೂರು. ಸೊ ದಸರಾದಲ್ಲಿ 9ನೇ ದಿನ ಇದನ್ನ ಸೆಲೆಬ್ರೇಟ್ ಈ ಇವೆಂಟ್ ನ ಆರ್ಗನೈಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಜ್ರಮುಷ್ಟಿ ಹ್ಯಾಸ್ ಬೀನ್ ಫಸ್ಟ್ ಮೆನ್ಷನ್ಡ್ ಇನ್ ದ ಬುಕ್ ಮನಸೋಲ್ಲಾಸ. ಸೊ ಇದು ಮನಸೋಲ್ಲಾಸ ಪುಸ್ತಕದಲ್ಲಿ ಮೊದಲನೇ ಬಾರಿಗೆ ಇದನ್ನ ಬರೆದಿದ್ರು ಅಂತ ಹೇಳಿದ್ದಾರೆ. ಇಟ್ ವಾಸ್ ಪಾಪ್ಯುಲರ್ ಡ್ಯೂರಿಂಗ್ ವಿಜಯನಗರ ರೂಲರ್ಸ್. ಸೊ ವಿಜಯನಗರ ಆಸ್ಥಾನದವರು ಇದನ್ನ ತುಂಬಾ ಹೆಸರುವಾಸಿಯಾಗಿ ಮಾಡಿ ತುಂಬಾ ಮಾಡ್ತಿದ್ರು ಇದನ್ನ. ಇದು ಇಟ್ ಇಸ್ ಅ ಸ್ಮಾಲ್ ವೆಪನ್ ಬೋನ್ ಆನ್ ದಿ ನಕಲ್ಸ್ ಆಫ್ ಅ ಫೈಟರ್. ಸೊ ಈ ರೀತಿ ಕೈಯಲ್ಲಿ ಅದನ್ನ ಹಾಕೊಂಡು ಅದನ್ನ ಫೈಟ್ ಮಾಡ್ತಾರೆ ವಜ್ರಮುಷ್ಟಿ ಕಾಳಗದಲ್ಲಿ. ಸೊ ಇದು ಜಟ್ಟಿಗಳು ಅಥವಾ ಕುಸ್ತಿ ಏನ್ ನಡೆಯುತ್ತೆ ಮೈಸೂರು ದಸರಾದಲ್ಲಿ ಅದರಲ್ಲಿ ಆಗಂತ ಒನ್ ಟೈಪ್ ಆಫ್ ರೆಸ್ಲಿಂಗ್ ಇದು. ಇದರಲ್ಲಿ ಹೆಂಗೆ ಅಂದ್ರೆ ಆ ವೆಪನ್ ಅನ್ನ ಕೈಗೆ ಹಾಕೊಂಡಿರ್ತಾರೆ, ಅವರು ತಲೆಗೆ ಹೊಡೆದು ಅಥವಾ ಎಲ್ಲಾದ್ರೂ ಹೊಡೆದು ಅದಕ್ಕೆ ರಕ್ತ ಬರ್ಬೇಕು. ಸೊ ತಲೆಗೆ ಹೊಡೆದು ಅದರಲ್ಲಿ ವಜ್ರಮುಷ್ಟಿ ಹಾಕೊಂಡಿರ್ತಾರಲ್ಲ ವೆಪನ್ ಅದಕ್ಕೆ ರಕ್ತ ಅಂಟ್ಕೋಬೇಕು, ಆಗ ಹಿ ಇಸ್ ಡಿಕ್ಲೇರ್ಡ್ ಆಸ್ ಅ ವಿನ್ನರ್.
ಸೊ ಆ ರೀತಿ ಅದನ್ನ ಒಂದು ಈ ಸ್ಪೋರ್ಟ್ ಇವೆಂಟ್ ಅನ್ನ ಮಾಡ್ತಾರೆ. ಸೊ ಇದರಲ್ಲಿ 1 statement is true, 2 statements are true, 3 are true, all the statements are true, all the statements are true. ಎಲ್ಲಾ ಕರೆಕ್ಟ್ ಆಗಿದೆ. 9th ಡೇ ಸೆಲೆಬ್ರೇಟ್ ಮಾಡ್ತಾರೆ. ಮನಸೋಲ್ಲಾಸದಲ್ಲೇ ಫಸ್ಟ್ ಬರ್ದಿದ್ದು ವಿಜಯನಗರದವರು ಜಾಸ್ತಿ ಮಾಡ್ತಿದ್ರು ಇದನ್ನ. ಸೊ ಆಮೇಲೆ ಮೈಸೂರು ಕಿಂಗ್ಡಮ್ ವಿಜಯನಗರದಿಂದ ಅದು ಸೆಪರೇಟ್ ಆಗಿ ಇಂಡಿಪೆಂಡೆಂಟ್ ಆದ್ಮೇಲೆ ದೇ ಹ್ಯಾವ್ ಕಂಟಿನ್ಯೂಡ್ ಇಟ್. ಓಕೆ, ಸೊ ಇದನ್ನ ಸೋಮೇಶ್ವರಾತ್ರಿ ಅವ್ರ ಪುಸ್ತಕ ಮನೋಲ್ಲಾಸದಲ್ಲಿ ಅದನ್ನ ಫಸ್ಟ್ ಟೈಮ್ ಬರೆದು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಿ ಬಿಲಾಂಗ್ ಟು ಚೈನಾ ಚಾಲುಕ್ಯ ಡೈನಾಸ್ಟಿ ಫ್ರಮ್ 1124 AD to 1138 AD. ನೆಕ್ಸ್ಟ್ ವಿಜಯನಗರ ರೂಲರ್ಸ್ 14th to 17th century ಇದನ್ನ ತುಂಬಾ ಪಾಪ್ಯುಲರ್ ಮಾಡಿದ್ದಾರೆ. ಆಮೇಲೆ ಇದನ್ನ ಥಂಡರ್ ಬೋಲ್ಟ್ ಫಿಸ್ಟ್ ಅಂತ ಹೇಳಿ ಕರೀತಾರೆ. ಸೊ ಇದು ಈ ರೀತಿ ಇರುತ್ತೆ. ಸೊ ಇದನ್ನ ಕೈಗೆ ಹಾಕೊಂಡು ಫೈಟಿಂಗ್ ಮಾಡ್ತಾರೆ. ಇದ್ರ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಅವರಿಗೆ ತಲೆಗೆ ಹೊಡೆದು ಪೆಟ್ಟಾಗಿ ಅಪೋನೆಂಟ್ಗೆ ಇಲ್ಲಿ ಬ್ಲಡ್ ಬಂದ್ರೆ ಅವಾಗ ಹಿ ಇಸ್ ಡಿಕ್ಲೇರ್ಡ್ ಆಸ್ ಅ ವಿನ್ನರ್. ಸೊ ಇದನ್ನ ಕೈಗೆ ಹಾಕೊಂಡು ಫೈಟ್ ಮಾಡ್ತಾರೆ. ದಟ್ ಇಸ್ ಯುವರ್ ವಜ್ರ ಮುಷ್ಟಿ ಕಾಳಗ. ನೆಕ್ಸ್ಟ್ 17th question. Election Commission of India latest national icon for voter awareness is Amitabh Bachchan, Ranbir Kapoor, Ranveer Singh, Rajkumar Rao. ಇವ್ರ ಜೊತೆಗೆ ಈ ಸಲ ಸಚಿನ್ ತೆಂಡೂಲ್ಕರ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇವ್ರು ಮುಂಚೆಯಿಂದನೂ ಇದ್ರು. ಹಿ ಹ್ಯಾಸ್ ಜಸ್ಟ್ ಕಂಟಿನ್ಯೂಡ್. ಸೊ ಲೇಟೆಸ್ಟ್ ಆಗಿ ಇಟ್ ಇಸ್ ರಾಜ್ಕುಮಾರ್ ರಾವ್, ಆಪ್ಷನ್ ಡಿ. 18th one. First joint naval exercise in the Gulf of Guinea was held between India and the European Union. Which of the following INS participated in the exercise? INS Arihant, INS Sumedha, INS Vikramaditya, INS Vikrant. Sumedha participate ಮಾಡಿತ್ತು ಇದರಲ್ಲಿ. So it is between your India and European Union. ಇದನ್ನ ಅಟ್ಲಾಂಟಿಕ್ ಓಷನ್ ಅಲ್ಲಿ ಕಂಡಕ್ಟ್ ಮಾಡಿದ್ದಾರೆ. Next 19th one. Which is the country to achieve gold tier status for elimination of hepatitis C as per WHO's criteria? ಸೊ ಯಾರಾದ್ರೂ ಅದನ್ನ ಫುಲ್ ಕೆಪಾಸಿಟಿಯಲ್ಲಿ ಆ ಡಿಸೀಸ್ ಅನ್ನ ರೋಗನ ಹೋಗ್ಲಾಡ್ಸಿದ್ರೆ ಅವಾಗ ಅವರಿಗೆ ಗೋಲ್ಡ್ ಟೈರ್ ಸ್ಟೇಟಸ್ ಕೊಡ್ತಾರೆ. ಸೊ ರೀಸೆಂಟ್ ಆಗಿ ಹೆಪಟೈಟಿಸ್ ಸಿ ನ ಸಂಪೂರ್ಣವಾಗಿ ಅವ್ರ ದೇಶದಿಂದ ಅವ್ರು ಹೊರಗೆ ಹಾಕಿದ್ದಾರೆ. ಸೊ ಯಾವ್ದದು ಅಂತ ಕೇಳ್ತಾ ಇದ್ದಾರೆ. ಇಂಡಿಯಾ, ಬಾಂಗ್ಲಾದೇಶ್, ಈಜಿಪ್ಟ್, ಬ್ರೆಜಿಲ್. ಇಟ್ ಇಸ್ ಈಜಿಪ್ಟ್ ಇದನ್ನ ಅವ್ರದ್ರಲ್ಲಿ ಒಂದು ಪಾಲಿಸಿ ಇತ್ತು 100 million ಹೆಲ್ದಿ ಲೈಫ್ಸ್ ಅಂತ. ಅದ್ರ ಕೆಳಗಡೆ ಅವರು ಹೆಪಟೈಟಿಸ್ ಅನ್ನ ಅದನ್ನ ತಡಿಬೇಕು ಅಂತ ಹೇಳಿ ಜಾಂಡೀಸ್ ಕಾಯಿಲೆನ ತಡಿಬೇಕು ಹೆಪಟೈಟಿಸ್ ಸಿ ನ ಅಂತ ಅದನ್ನ ತಡೆದಿದ್ದಾರೆ. ಅವ್ರದ್ರಲ್ಲಿ ಅದನ್ನ ಕಂಪ್ಲೀಟ್ಲಿ ದೇ ಹ್ಯಾವ್ ಇರಾಡಿಕೇಟೆಡ್ ಇಟ್. ದಟ್ ಇಸ್ ವೈ ದೇ ಹ್ಯಾವ್ ಬೀನ್ ಅವಾರ್ಡೆಡ್ ಯೋರ್ ಗೋಲ್ಡ್ ಟೈರ್ ಸ್ಟೇಟಸ್. 20th question. Regional Comprehensive Economic Partnership. Which among the below statement concerning it are true? It is a free trade agreement between the countries of Asia and Pacific region. So Asia Pacific region ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಏಷ್ಯಾ ಸರೌಂಡಿಂಗ್ ಯೋರ್ ಪೆಸಿಫಿಕ್ ಓಷನ್ ಏನ್ ಬರುತ್ತೆ ಈ ಕಡೆ ಕಂಟ್ರಿಗಳು ಪೂರ್ತಿ. ಓಕೆ, ಸೊ ಇವ್ರುಗಳು ಸೇರ್ಕೊಂಡು ಮಾಡ್ಕೊಂಡಿರೋ ಒಂದು ಅಗ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಇಂಡಿಯಾ ಇಸ್ ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್ ಆಫ್ ದ ಗ್ರೂಪ್. ಸೊ ಇಂಡಿಯಾ ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್. It is the largest trade bloc of the world, comprising around 30% of global GDP. So 30% of the global GDP ಇಲ್ಲಿದೆ ಅಂತ ಹೇಳ್ತಿದ್ದಾರೆ. It has 15 member countries ಅಂತ ಹೇಳ್ತಾ ಇದ್ದಾರೆ. 15 ಮೆಂಬರ್ ಕಂಟ್ರಿಗಳು. ಇದರಲ್ಲಿ ಯಾವ್ದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಅಲ್ಲಿ ಇವಾಗ ನೋಡಕ್ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಟ್ರೂ. ಇದು ಏಷ್ಯಾ ಪೆಸಿಫಿಕ್ ರೀಜನ್ ಅಲ್ಲಿ ಇರುವಂತ ಕಂಟ್ರಿಗಳು, ಪೆಸಿಫಿಕ್ ಸಮುದ್ರದ ಪಕ್ಕ ಇರುವಂತ ಏಷ್ಯಾ ಕಂಟ್ರಿಗಳದು ಒಂದು ಗ್ರೂಪ್ ಇದು. Next, India is one of the founding member of the group. False. India is not a founding member. It comprises of 30% of the global GDP. So this is the largest trade bloc. Adu kuda correct. 15 member countries idare, adu kuda correct. So option B is the correct answer. Option 2 is wrong answer. So 15 countries nodak hodre Australia, Brunei, Cambodia, China, Indonesia, Japan, South Korea, Laos, Malaysia, Myanmar, New Zealand, Philippines, Singapore, Thailand and Vietnam. So these are the 15 countries. India is not a member country in this. Paintbrush swift butterfly has been photographed and documented for the first time. So ಮೊದಲನೇ ಬಾರಿಗೆ ಬಟರ್ಫ್ಲೈ ಹೆಸರು paintbrush swift butterfly ಅಂತ ಈ ರೀತಿ ಇರುತ್ತೆ ನೋಡೋದಕ್ಕೆ. ಸೊ ಹಿಂಗಿದೆ ಈ ಬಟರ್ಫ್ಲೈ ನೋಡೋದಕ್ಕೆ. ಸೊ ಇದು ಎಲ್ಲಿ ಫಸ್ಟ್ ಟೈಮ್ ಅದನ್ನ ಫೋಟೋಗ್ರಾಫ್ ಮಾಡಿದ್ದಾರೆ? ಹಿಮಾಚಲ್ ಪ್ರದೇಶಲ್ಲಿ. ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಇದೆ ಇಲ್ಲ, ಹಿಮಾಚಲ್ ಪ್ರದೇಶಲ್ಲಿ ಫಸ್ಟ್ ಟೈಮ್ ಮಾಡಿದ್ದಾರೆ. ಮತ್ತೆ ಕರ್ನಾಟಕದ್ದು ಬಟರ್ಫ್ಲೈ ಇದೆ. ದ ಸ್ಟೇಟ್ ಬಟರ್ಫ್ಲೈ ಆಫ್ ಕರ್ನಾಟಕ ಇಸ್, ಸೊ ಕರ್ನಾಟಕ ಹ್ಯಾಸ್ ಡಿಕ್ಲೇರ್ಡ್ ಇಟ್ಸ್ ಸ್ಟೇಟ್ ಬಟರ್ಫ್ಲೈ. ಬ್ಲೂ ಮಾರ್ಮಾನ್, ಫೈರಿ ಸ್ಕಿಪ್ಪರ್, ಸದರ್ನ್ ಬರ್ಡ್ ವಿಂಗ್, ಸಿಲ್ವರಿ ಬ್ಲೂ. ಆನ್ಸರ್ ಇಸ್ ಆಪ್ಷನ್ ಸಿ. ಸದರ್ನ್ ಬರ್ಡ್ ವಿಂಗ್ ಇಸ್ ದ ಸ್ಟೇಟ್ ಬಟರ್ಫ್ಲೈ ಆಫ್ ಕರ್ನಾಟಕ. ಕರ್ನಾಟಕ ರಾಜ್ಯದ ಚಿಟ್ಟೆ ಇದು.
ಸೊ ದ ಸದರ್ನ್ ವಿಂಗ್ ಬಟರ್ಫ್ಲೈ ಆರ್ ಸಹ್ಯಾದ್ರಿ ಬರ್ಡ್ ವಿಂಗ್ ಬಟರ್ಫ್ಲೈ ಅಂತಾನೂ ಕರೀತಾರೆ ಇದನ್ನ. ಸಹ್ಯಾದ್ರಿ ಬರ್ಡ್ ವಿಂಗ್ ಬಟರ್ಫ್ಲೈ ಅಂತಾನೂ ಕರೀತಾರೆ ಇದನ್ನ. ಇಟ್ ಇಸ್ ದ ಲಾರ್ಜೆಸ್ಟ್ ಬಟರ್ಫ್ಲೈ ಇನ್ ಇಂಡಿಯಾ. ಭಾರತದ ಅತ್ಯಂತ ದೊಡ್ಡ ಚಿಟ್ಟೆ ಇದು. ಇದಕ್ಕೆ ಇನ್ನೊಂದು ಸೈಂಟಿಫಿಕ್ ನೇಮ್ ಬಂದು ಟ್ರಯೋಡೋಸ್ ಮಿನೋಸ್ ಅಂತ. ಸೊ ಇಟ್ ಇಸ್ ದ ಸೈಂಟಿಫಿಕ್ ನೇಮ್. ಕರ್ನಾಟಕ ಸೆಕೆಂಡ್ ಸ್ಟೇಟ್ ಒಂದು ಬಟರ್ಫ್ಲೈನ ಸ್ಟೇಟ್ ಬಟರ್ಫ್ಲೈ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಕ್ಕೆ. ಫಸ್ಟ್ ಸ್ಟೇಟ್ ಇಸ್ ಮಹಾರಾಷ್ಟ್ರ. ಮಹಾರಾಷ್ಟ್ರದವರು ಅದನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದವ್ರದ್ದು ಬ್ಲೂ ಮಾರ್ಮೋನ್. ದಿಸ್ ಇಸ್ ಯೋರ್ ಸಹ್ಯಾದ್ರಿ ಬಟರ್ಫ್ಲೈ, ಕರ್ನಾಟಕದ್ದು. ಲಾರ್ಜೆಸ್ಟ್ ಬಟರ್ಫ್ಲೈ ಇನ್ ಇಂಡಿಯಾ, ಅತ್ಯಂತ ದೊಡ್ಡ ಚಿಟ್ಟೆ ಇಂಡಿಯಾದಲ್ಲೇನೆ. 24th ಕ್ವೆಶ್ಚನ್, ವಾಟ್ ಇಸ್ ದ ಮೀನಿಂಗ್ ಆಫ್ ಏರೆಬಲ್ ಲ್ಯಾಂಡ್? ಏರೆಬಲ್ ಲ್ಯಾಂಡ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಲ್ಯಾಂಡ್ ವಿತ್ ಇರಿಗೇಷನ್, ನೀರಾವರಿ ಇರೋ ಜಮೀನು. ಲ್ಯಾಂಡ್ ಇನ್ ರೇನ್ಫೆಡ್ ಏರಿಯಾ ವಿತ್ ಕಲ್ಟಿವೇಬಿಲಿಟಿ ಥ್ರೂ ಔಟ್ ದ ಇಯರ್. ಮಳೆ ನೀರೇ ಬಂದು ವರ್ಷ ಪೂರ್ತಿ ಮಾಡಕ್ಕಾಗತ್ತೆ ಅದರಲ್ಲಿ ವ್ಯವಸಾಯನ ಅಂತ ಹೇಳ್ತಾ ಇದ್ದಾರೆ. ಥರ್ಡ್ ಆಪ್ಷನ್ ಇಸ್ ಲ್ಯಾಂಡ್ ದಟ್ ಇಸ್ ಕಲ್ಟಿವೇಬಲ್, ವ್ಯವಸಾಯಕ್ಕೆ ಸೂಕ್ತವಾಗಿರೋ ಭೂಮಿ ಅಂತ ಹೇಳ್ತಿದ್ದಾರೆ. ಲ್ಯಾಂಡ್ ಇನ್ ಡೆಸರ್ಟ್ ರೀಜನ್, ಮರುಭೂಮಿಯಲ್ಲಿರೋ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ಯಾವ್ದಾದ್ರ ಮೇಲೆ ನಾವು ಕಲ್ಟಿವೇಶನ್ ಮಾಡಕ್ಕಾಗತ್ತೆ ಅದನ್ನೆಲ್ಲಾನು ವಿ ಕಾಲ್ ಇಟ್ ಆಸ್ ಯೋರ್ ಕಲ್ಟಿವೇಬಲ್ ಲ್ಯಾಂಡ್ ಆರ್ ಏರೆಬಲ್ ಲ್ಯಾಂಡ್. ಸೊ ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್, UNCCD ಯ ಪ್ರಕಾರ 2015 to 2019 ವರ್ಲ್ಡ್ ಅಲ್ಲಿ ನಾವು 100 ಮಿಲಿಯನ್ ಹೆಕ್ಟೇರ್ಸ್ ಆಫ್ ಹೆಲ್ದಿ ಅಂಡ್ ಪ್ರೊಡಕ್ಟಿವ್ ಲ್ಯಾಂಡ್ ಅನ್ನ ಪ್ರತಿ ವರ್ಷ ನಾವು ಕಳ್ಕೊತಾ ಇದೀವಿ. ಪ್ರತಿ ವರ್ಷ 100 ಮಿಲಿಯನ್ ಹೆಕ್ಟೇರ್ಸ್ ಲ್ಯಾಂಡ್ ಅನ್ನ ಕಳ್ಕೊತಾ ಇದೀವಿ. ಸೊ ಏರೆಬಲ್ ಲ್ಯಾಂಡ್ ದಿನ ಕಡಿಮೆ ಆಗ್ತಾ ಇದೆ. ಸೊ ಇದಕ್ಕೆ ಡೆಸರ್ಟಿಫಿಕೇಶನ್ ಕಾರಣ. ಸೊ ಡೆಸರ್ಟಿಫಿಕೇಶನ್ ನ ತಡಿಬೇಕು. ಡೆಸರ್ಟಿಫಿಕೇಶನ್ ನಿಂದ ಆದಷ್ಟು ಆಗ್ತಾ ಇರೋ ಲಾಸ್ ಅನ್ನ ತಡಿಬೇಕು. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮಾಡಿದ್ರೆ ಇದು ಇಂಪ್ರೂವ್ ಆಗುತ್ತೆ. ಆರ್ಗ್ಯಾನಿಕ್ ಅಗ್ರಿಕಲ್ಚರ್ ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ, ಸೊ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಏನ್ ಹೇಳ್ತೀವಿ, ಮತ್ತೆ ನ್ಯಾನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಏನ್ ಮಾಡ್ತೀವಿ ಅದನ್ನೆಲ್ಲ ಮಾಡಿದ್ರೆ ನಿಮಗೆ ಈ ಡೆಸರ್ಟಿಫಿಕೇಶನ್ ಕಮ್ಮಿ ಆಗುತ್ತೆ. ಓಕೆ, ಸೊ ಡೆಸರ್ಟಿಫಿಕೇಶನ್ ಅಂದ್ರೆ ಬರ್ತಾ ಜಮೀನೆಲ್ಲ ಮರುಭೂಮಿ ತರ ಆಗ್ತಿದೆ, ಫರ್ಟಿಲಿಟಿ ಕಳ್ಕೊಂಡ್ಬಿಡುತ್ತೆ, ಅದ್ರದ್ದು ಫಲವತ್ತತೆ ಕಡಿಮೆ ಆಗ್ಬಿಡುತ್ತೆ. ನೀವು ಫರ್ಟಿಲೈಸರ್ ಹಾಕಿದ್ರು ಕೂಡ ಅವಾಗ ಅದರಲ್ಲಿ ಇಳುವರಿ ಅಷ್ಟು ಬರ್ತಾ ಇರೋದಿಲ್ಲ. So productivity yield reduces in the agricultural land. Then you tell that it is turning into a desert kind of soil which is low in fertility. So next, coming to the 25th question, a theater commander in armed forces provides. So theater commander armed forces ಅಲ್ಲಿ ಸ್ಟಾರ್ಟ್ ಮಾಡಿದರೆ ಅದ್ ಏನು ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಎ, ಸ್ಪೆಷಲ್ ಟ್ರೈನಿಂಗ್ ಇನ್ ಸಿಮ್ಯುಲೇಟಿಂಗ್ ವಾರ್ ಲೈಕ್ ಕಂಡೀಷನ್ಸ್. ಸೊ ಯುದ್ಧ ಇರೋಂತ ಒಂದು ಸೆಟಪ್ ಅನ್ನ ಮಾಡಿ ಆ ಸೆಟಪ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡೋದು. ಆಪ್ಷನ್ ಬಿ ಇಸ್ ಫೀಲ್ಡ್ ಟ್ರೈನಿಂಗ್ ಇನ್ ಆಕ್ಚುಯಲ್ ವಾರ್ ಸೈಟ್. ಸೊ ಆಕ್ಚುಲಿ ಯುದ್ಧ ನಡೀತಾ ಇರೋ ಕಡೆ ಅವ್ರಿಗೆ ಫೀಲ್ಡ್ ಟ್ರೈನಿಂಗ್ ಕೊಡೋದು. ಸೊ ಅಲ್ಲೇ ಕರ್ಕೊಂಡೋಗಿ ಆ ಯುದ್ಧ ನಡೆಯೋ ಜಾಗದಲ್ಲೇ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ನೆಕ್ಸ್ಟ್ ಆಪ್ಷನ್ ಸಿ, ಆಲ್ 3 ಸರ್ವಿಸಸ್ ದಟ್ ಇಸ್ ದ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಅಂಡ್ ಇಂಡಿಯನ್ ಏರ್ ಫೋರ್ಸ್ ಅಂಡರ್ ಸಿಂಗಲ್ ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್. ಈಗ ಅಟ್ ಪ್ರೆಸೆಂಟ್ ಇರೋದು ಆರ್ಮಿಗೆ ಸೆಪರೇಟ್ ಕಮಾಂಡ್ ಇರುತ್ತೆ, ನೇವಿಗೆ ಬೇರೆ ಕಮಾಂಡರ್ ಇರ್ತಾರೆ, ಮತ್ತೆ ಏರ್ ಫೋರ್ಸ್ಗೆ ಬೇರೆ ಇರುತ್ತೆ. ಸೊ ಲೈನ್ ಆಫ್ ಕಮಾಂಡ್ ಎಲ್ರಿಗೂ ಬೇರೆ ಬೇರೆ ಸೆಪರೇಟ್. ಅದು ವಾರ್ ಆಗ್ಬೇಕಾದ್ರೆ ಮೂರನ್ನು ಕೋಆರ್ಡಿನೇಟ್ ಮಾಡ್ಕೋಬೇಕು. ಸೊ ಮೂರನ್ನು ಕೋಆರ್ಡಿನೇಟ್ ಮಾಡ್ಕೊಂಡು ಅವ್ರು ಮಾಡ್ಬೇಕು. ಸೊ ಅದ್ರ ಬದಲಿ ಒಂದೇ ಸಿಂಗಲ್ ಕಮಾಂಡ್, ಒಂದೇ ಕಮಾಂಡ್ ಲೈನ್ ಆಫ್ ಕಮಾಂಡ್ ಮೂರಕ್ಕೂವೆ. ಸೊ ಮೂರನ್ನು ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್ ಅಲ್ಲಿ ತಂದು ಒಂದೇ ಲೈನ್ ಆಫ್ ಕಮಾಂಡ್ ಹಾಕಕ್ಕೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಸೊ ಒಂದ್ ಕಡೆ ಕಮಾಂಡ್ ಕೊಟ್ರೆ ಮೂರಕ್ಕೂ ಹೋಗುತ್ತೆ, ಅದೇ ಆಟೋಮ್ಯಾಟಿಕಲಿ ಕೋಆರ್ಡಿನೇಷನ್ ತುಂಬಾ ಈಸಿ ಆಗುತ್ತೆ ಅದರಲ್ಲಿ. ಸೊ ಆ ರೀತಿ ಒಂದೇ ಲೈನ್ ಆಫ್ ಕಮಾಂಡ್ ಇರ್ಲಿ ಅಂತ ಯೂನಿಫೈಡ್ ಕಮಾಂಡ್ ಸ್ಟ್ರಕ್ಚರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ ಇಸ್ USA ಬೇಸ್ಡ್ ಟ್ರೈನಿಂಗ್ ಇನ್ ಸೈಬರ್ ಅಟ್ಯಾಕ್. ಸೊ ಸೈಬರ್ ಅಟ್ಯಾಕ್ ಅಲ್ಲಿ USA ತರ ಟ್ರೈನಿಂಗ್ ಕೊಡಕ್ಕೆ ಆನ್ಲೈನ್ ನಲ್ಲೇ ಎಲ್ಲ ಈಗ ಥೆಫ್ಟ್ ಆಗ್ತಾ ಇದೆಯಲ್ಲ, ಕಳ್ಳತನ ಆಗುತ್ತಲ್ಲ, ಅದಕ್ಕೆ ಅಂತ ಹೇಳ್ತಿದ್ದಾರೆ. ಆನ್ಸರ್ ಇಸ್ ಆಪ್ಷನ್ ಸಿ. ಆನ್ಸರ್ ಇಸ್ ಆಪ್ಷನ್ ಸಿ. ಸೊ ಇದರಲ್ಲಿ ಇವಾಗ ಒಂದು ವಾರ್ ಆಗ್ಬೇಕಾದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರಕ್ಕೂ ಒಂದೇ ಲೈನ್ ಆಫ್ ಕಮಾಂಡ್ ಇದ್ರೆ ತುಂಬಾ ಈಸಿ ಕೋಆರ್ಡಿನೇಟ್ ಮಾಡೋದಕ್ಕೆ. ಮತ್ತೆ ಅದರಲ್ಲಿ ಎಲ್ಲ ಅವರು ಕೂಡ ಅಲ್ಲೇ ಇಮಿಡಿಯೇಟ್ ಪ್ಲಾನ್ ಡಿವೈಸ್ ಮಾಡಿ ಇಂಪ್ರೊವೈಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕೆ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಇವಾಗ 3 ಕಡೆಗೆ 3 ರೀಜನಲ್ ಥಿಯೇಟರ್ ಕಮಾಂಡ್ಸ್ ಮಾಡ್ತಾರೆ. ಒಂದೇ ಥಿಯೇಟರ್ ಕಮಾಂಡ್ ಆಲ್ ಓವರ್ ಇಂಡಿಯಾ ಇರೋದಿಲ್ಲ, 3 ರೀಜನಲ್ ಮಾಡ್ತಾರೆ. ಒಂದು ಪಾಕಿಸ್ತಾನ, ಇನ್ನೊಂದು ಚೈನಾಗೆ. ಸೊ ಈ ಕಡೆಗೆ ಒಂದು ಥಿಯೇಟರ್ ಕಮಾಂಡ್ ಇರುತ್ತೆ, ಈ ಕಡೆಗೆ ಒಂದು ಥಿಯೇಟರ್ ಕಮಾಂಡ್ ಇರುತ್ತೆ, ಜೊತೆಗೆ ಇನ್ನೊಂದು ಮ್ಯಾರಿಟೈಮ್. ಮ್ಯಾರಿಟೈಮ್ ಅಂದ್ರೆ ಇಲ್ಲಿ ಓಷನ್ ರೀಜನ್, ಸೊ ಸಮುದ್ರ ಇದೆಯಲ್ಲ, ಇದಕ್ಕೆ ಮ್ಯಾರಿಟೈಮ್. ಮ್ಯಾರಿಟೈಮ್ ಅಲ್ಲಿ ಒಂದು, ಮ್ಯಾರಿಟೈಮ್ ಅಲ್ಲಿ ಇರೋದಕ್ಕೆ ಸೆಂಟರ್ ಕಾರವಾರ ಇಲ್ಲಿ ಕರ್ನಾಟಕದಲ್ಲೇ ಇದೆ. ಸೊ 3 ರೀಜನಲ್ ಥಿಯೇಟರ್ ಕಮಾಂಡ್ಸ್ ಅನ್ನ ಮಾಡ್ತಾ ಇದ್ದಾರೆ. ಒನ್ ಆನ್ ದಿ ಪಾಕಿಸ್ತಾನ್ ಸೈಡ್, ಒನ್ ಫಾರ್ ಚೈನಾ ಅಂಡ್ ದಿ ಅದರ್ ಇಸ್ ಫಾರ್ ಮ್ಯಾರಿಟೈಮ್ ಇಂಡಿಯನ್ ಓಷನ್ ರೀಜನ್. 3 ಸೆಂಟರ್ ಸೆಟಪ್ ಮಾಡ್ತಾರೆ, ಜೈಪುರ್, ಲಕ್ನೋ ಮತ್ತೆ ಕಾರವಾರ. So these are the 3 centers. Karwara onchuru nodಕೊಳ್ಳಿ, ಕರ್ನಾಟಕ ಇಂಪಾರ್ಟೆಂಟ್. Next, 26th question. International Solar Alliance, ISA, which among the statements regarding it are true?
ಯಾವ್ದು ಸರಿಯಾಗಿದೆ? ಇಟ್ ವಾಸ್ ಸ್ಟಾರ್ಟೆಡ್ ಇನ್ 2015. ಕರೆಕ್ಟ್ ಸ್ಟೇಟ್ಮೆಂಟ್. ಸ್ಟಾರ್ಟ್ ಆಗಿದ್ದು 2015 ಅಲ್ಲೇ. ಇಂಡಿಯಾ ಇಸ್ ದ ಫೌಂಡಿಂಗ್ ಮೆಂಬರ್, ಅದು ಕೂಡ ಟ್ರೂ. ಇಂಡಿಯಾ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ವಹಿಸಿದೆ ಇದರಲ್ಲಿ, ಇದನ್ನ ಸೆಟಪ್ ಮಾಡೋದ್ರಲ್ಲಿ. ಕೋಲ್ ಅಲಯನ್ಸ್ ಅಂತ ಹೇಳಿ ಒಂದ್ ಮಾಡಿದ್ರು. ಕೋಲ್ ಅಲಯನ್ಸ್ ಫೇಲ್ಯೂರ್ ಆಗೋಯ್ತು. ಯಾಕಂದ್ರೆ ಕೋಲ್ ನೇ ಯೂಸ್ ಮಾಡಬೇಡಿ, ಎಲ್ಲರೂ ಕೋಲ್ ಬಿಟ್ಬಿಡಿ, 2030 ಅಷ್ಟೊತ್ತಿಗೆ ಯಾವ ದೇಶನೂ ಕೋಲ್ ಯೂಸ್ ಮಾಡಬಾರ್ದು ಅಂತ ಮಾಡ್ಬಿಟ್ಟಿದ್ರು. ಕೋಲ್ ಬಿಟ್ಬಿಟ್ರೆ ಥರ್ಮಲ್ ಎನರ್ಜಿ ಬರಲ್ಲ. ಸೊ ಥರ್ಮಲ್ ಎನರ್ಜಿ ಬರ್ತಾ ಇರೋದೇ ಕೋಲ್ ಇಂದ. ಸೊ ನೀವು ಕೋಲ್ ತೆಗ್ದಾಕ್ಬಿಟ್ರೆ ಅದರಲ್ಲಿ ಬರೋದಿಲ್ಲ. ಸೊ ಅದು ಫೇಲ್ಯೂರ್ ಆಗುತ್ತೆ. ಬಟ್ ಇಂಡಿಯಾ ಸ್ಟಾರ್ಟ್ ಮಾಡಿದ್ದು ಸೋಲಾರ್ ಎನರ್ಜಿ. ಸೋಲಾರ್ ಎನರ್ಜಿ ಬರ್ತಾ ಇರೋದ್ರಲ್ಲಿ ಎಲ್ಲಾ ಕಂಟ್ರಿಗಳು ಯಾವ್ಯಾವ ಟ್ರಾಪಿಕಲ್ ರೀಜನ್ ಅಲ್ಲಿ ಇದಾವೆ, ಉಷ್ಣ ವಲಯ ಅಂತ ಏನ್ ಹೇಳ್ತೀವಿ, ಟ್ರಾಪಿಕಲ್ ರೀಜನ್ ಅಲ್ಲಿ ಈಕ್ವೇಟರ್ ಇಂದ ಮೇಲೆ 25 to 30 ಡಿಗ್ರಿ ಒಳಗೆ ಪ್ಲಸ್ ಕೆಳಗಡೆ 25 ಡಿಗ್ರಿ. ಸೊ 25 ಡಿಗ್ರಿ ಟು ದ ನಾರ್ತ್ ಅಂಡ್ 25 ಡಿಗ್ರಿ ಟು ದ ಸೌತ್. ಇದ್ರ ಒಳಗಡೆ ಇರೋ ಕಂಟ್ರಿಗಳಲ್ಲಿ ಸೂರ್ಯನ ಶಕ್ತಿ ತುಂಬಾ ಜಾಸ್ತಿ ಬರುತ್ತೆ. ಸೊ ಹಿಯರ್ ದ sunlight is abundant. So we have to utilize it for solar energy. Solar energy utilize ಮಾಡ್ಕೊಂಡು ಇದರಲ್ಲಿ ಯೂಸ್ ಮಾಡ್ಕೊಂಡ್ರೆ ಅವಾಗ ಫಾಸಲ್ ಫ್ಯೂಲ್ ಮೇಲೆ ಡಿಪೆಂಡೆನ್ಸ್ ಕಮ್ಮಿ ಆಗುತ್ತೆ. ಸೊ ಫಾಸಲ್ ಫ್ಯೂಲ್ ಇಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ಗೆ ಇದು ಒಂದು ಒಳ್ಳೆ ರೀತಿಯಾದ ರಿನ್ಯೂವೇಬಲ್ ಎನರ್ಜಿ ಸೋರ್ಸ್. ಸೊ ಇಲ್ಲಿ ಬರೋ ಕಂಟ್ರಿಗಳೆಲ್ಲನೂ ಇಂಡಿಯಾ ಸೂರ್ಯಪುತ್ರ ಅಂತ ಹೆಸರು ಕೊಡುತ್ತೆ. ಸೂರ್ಯಪುತ್ರ ಕಂಟ್ರೀಸ್ ಆರ್ ಸನ್ಶೈನ್ ಕಂಟ್ರೀಸ್ ಅಂತ ಹೇಳ್ತಾರೆ. ಸೊ ಜಾಸ್ತಿ ಸನ್ಲೈಟ್ ಬೀಳುತ್ತೆ ಟ್ರಾಪಿಕಲ್ ರೀಜನ್ ಅಲ್ಲಿ, ಉಷ್ಣ ವಲಯದಲ್ಲಿ. ಅವರನ್ನ ಸೂರ್ಯಪುತ್ರ ದೇಶಗಳು ಅಥವಾ ಸನ್ಶೈನ್ ಕಂಟ್ರೀಸ್ ಅಂತ ಹೆಸರು ಕೊಟ್ಟು ಇಂಡಿಯಾ ಎಲ್ಲರೂ ಸೋಲಾರ್ ಎನರ್ಜಿನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಈ ಇನಿಷಿಯೇಟಿವ್ ನ ಸ್ಟಾರ್ಟ್ ಮಾಡ್ತಾರೆ. ಹೆಡ್ ಕ್ವಾರ್ಟರ್ ಇಸ್ ಇನ್ ಜೆನಿವಾ, ಸ್ವಿಟ್ಜರ್ಲ್ಯಾಂಡ್. ಫಾಲ್ಸ್ ಸ್ಟೇಟ್ಮೆಂಟ್. ಹೆಡ್ ಕ್ವಾರ್ಟರ್ ಇಂಡಿಯಾದಲ್ಲಿ ಇರ್ಬೇಕು. ಇಂಡಿಯಾನೇ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇದ್ದಾಗ ಇಟ್ ವಿಲ್ ಬಿ ಇನ್ ಇಂಡಿಯಾ. ನೆಕ್ಸ್ಟ್ 6th annual meeting was held in New Delhi. 6th annual meeting ನ್ಯೂ ಡೆಲ್ಲಿಯಲ್ಲೇ ಮಾಡಿದ್ದಾರೆ ಲಾಸ್ಟ್ ಇಯರ್. ಸೊ ಆನ್ಸರ್ ಆಪ್ಷನ್ ಅಲ್ಲಿ ಥರ್ಡ್ ಒನ್ ಮಾತ್ರ ತಪ್ಪು, ಮಿಕ್ಕಿದೆಲ್ಲ ಕರೆಕ್ಟು. ಸೊ ಆನ್ಸರ್ ಆಪ್ಷನ್ ಇಸ್ ಬಿ. ಸೊ COP21 2015 ಅಲ್ಲಿ ಪ್ಯಾರಿಸ್ ಅಲ್ಲಿ ಇಂಡಿಯಾ ಇದನ್ನ ಲಾಂಚ್ ಮಾಡಿದ್ದು. ಸೊ ಹೆಡ್ ಕ್ವಾರ್ಟರ್ ಇಂಡಿಯಾದಲ್ಲಿದೆ, ಸೆಕ್ರೆಟರಿಯೇಟ್ ಇದ್ರದ್ದು ಗುರುಗ್ರಾಮ್ ಅಲ್ಲಿದೆ. ಅಟ್ ಪ್ರೆಸೆಂಟ್ ಯು ಹ್ಯಾವ್ 119 ಸಿಗ್ನೇಟರಿ ಕಂಟ್ರೀಸ್. 2024 ಅಲ್ಲಿ ಮಾಲ್ಟಾ ಮತ್ತೆ ರೊಮೇನಿಯಾ ಎರಡು ದೇಶಗಳು ಈ ISA ಗ್ರೂಪ್ ಅನ್ನ ಜಾಯಿನ್ ಆಗಿದಾವೆ. ಇಟ್ ಇಸ್ ದ ಲಾರ್ಜೆಸ್ಟ್ ಗ್ರೂಪಿಂಗ್ ಆಫ್ ಸ್ಟೇಟ್ಸ್ ಇನ್ ಯುನೈಟೆಡ್ ನೇಷನ್ಸ್. ಯುನೈಟೆಡ್ ನೇಷನ್ಸ್ ಅಲ್ಲಿ ಇರೋ ಗ್ರೂಪಿಂಗ್ ಅಲ್ಲಿ ಇದೆ ದೊಡ್ಡದು. ಆಮೇಲೆ ಇವ್ರದ್ದು ವಿಷನ್ ಬಂದು ಲೆಟ್ ಅಸ್ ಟುಗೆದರ್ ಮೇಕ್ ದ ಸನ್ ಬ್ರೈಟರ್. Let us together make sun the brighter is the vision. Mission is every home, no matter how far away, will have a light at home. ಪ್ರತಿಯೊಂದು ಮನೆಗೂ ಬೆಳಕು ಬರುತ್ತೆ ಸೋಲಾರ್ ಎನರ್ಜಿಯಿಂದ ಅಂತ. ಎವ್ರಿ ಹೋಮ್ ನೋ ಮ್ಯಾಟರ್ ಹೌ ಫಾರ್ ಅವೇ ವಿಲ್ ಹ್ಯಾವ್ ಅ ಲೈಟ್ ಅಟ್ ಹೋಮ್ ಅಂತ ಅದು ಅವ್ರದ್ದು ಮಿಷನ್. 6th annual meeting ಅನ್ನ ಇಂಡಿಯಾದಲ್ಲಿ ಭಾರತ ಮಂಟಪದಲ್ಲಿ ಅದನ್ನ ಕಂಡಕ್ಟ್ ಮಾಡಿದ್ರು. ಸೊ ದಿಸ್ ಇಸ್ ದ ಡೀಟೇಲ್ಸ್ ಆಫ್ ಯುವರ್ ISA. Next, 27th question. Indo-Tibetan Border Police ITBP was set up in. ಯಾವಾಗ ಸೆಟಪ್ ಆಯ್ತು ಇದು ಅಂತ ಕೇಳ್ತಾ ಇದ್ದಾರೆ. 14th October 1962 India China War. 24th October 1962 India China War. So answer option is 24th October 1962 India China War. So ಇದರಲ್ಲಿ it is monitoring the border of ಇಂಡಿಯಾ ಅಂಡ್ ಚೈನಾ. 3488 ಕಿಲೋಮೀಟರ್ ಲೆಂತ್ ಇದೆ ಬಾರ್ಡರ್ ಇಂಡಿಯಾ ಚೈನಾದು. ಸೊ ಇದು ಕಾರಕೋರಂ ಪಾಸ್ ಲಡಾಖ್ನಿಂದ ಜಲೇಪ್ಲಾ ಅರುಣಾಚಲ್ ಪ್ರದೇಶ್. ಜಚೇಪ್ಲಾ ಅಂದ್ರು ಅದೇ, ಜಲೇಪ್ಲಾ ಅಂದ್ರು ಅದೇ. ಸೊ ಇಂಡಿಯಾದಲ್ಲಿ ಇವಾಗ ಸೊ ಇಟ್ ಸ್ಟಾರ್ಟ್ಸ್ ವಿತ್ ಯುವರ್ ಕಾರಕೋರಂ ಪಾಸ್. ಕಾರಕೋರಂ ಪಾಸ್ ಇಂದ ಜಲೇಪ್ಲಾವರೆಗೂ ಅರುಣಾಚಲ್ ಪ್ರದೇಶಲ್ಲಿ 3488 ಕಿಲೋಮೀಟರ್ ಅಲ್ಲಿ ಇವರು ಪೆಟ್ರೋಲಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಲೆಮ್ರು ಎಲಿಫೆಂಟ್ ಕಾರಿಡಾರ್ ಇಸ್ ಲೊಕೇಟೆಡ್ ಇನ್ ಮೇಘಾಲಯ, ಕೇರಳ, ತಮಿಳುನಾಡು, ಛತ್ತೀಸ್ಗಢದಲ್ಲಿದೆ ಇದು ಲೆಮ್ರು ಎಲಿಫೆಂಟ್ ಕಾರಿಡಾರ್. Next, 29th question. Which among the below statements are true regarding nano diammonia phosphate DAP liquid plant? ನಾರ್ಮಲ್ ಡೈಅಮೋನಿಯಾ ಫಾಸ್ಫೇಟ್ ಬಂದು ಸಾಲಿಡ್ ಇರುತ್ತೆ, ವೈಟ್ ಕಾಳು ಇರುತ್ತೆ. ಸೊ ಅದನ್ನ ಹಾಕ್ತಾರೆ, ಅದ್ರಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಅದನ್ನ ಗಿಡಗಳಿಗೆ ಹಾಕ್ಬೇಕು. ಅದನ್ನ ಯೂರಿಯಾ ಆದ್ಮೇಲಿಂದ ಅತ್ಯಂತ ಹೆಚ್ಚು ಬಳಕೆ ಮಾಡೋದೇ DAP. ಸೊ ಡೈಅಮೋನಿಯಾ ಫಾಸ್ಫೇಟ್ ನ ಯೂರಿಯಾ ಆದ್ಮೇಲೆ ಸೆಕೆಂಡ್ ಹೈಯೆಸ್ಟ್ ಗೊಬ್ಬರ ಬಳಕೆ ಮಾಡ್ತಾ ಇರೋದೇ DAP ನ. ಸೊ ಅದನ್ನ ಹಾಕ್ತಾರೆ. ಅದರಲ್ಲಿ ನ್ಯಾನೋ ಟೆಕ್ನಾಲಜಿ ತಂದಿದ್ದಾರೆ, ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದ್ದಾರೆ. ಸೊ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮಾಡಿದ್ರೆ ಇಟ್ ಯೂಸಸ್ 1/10 ಲೆಸ್ ಅಮೌಂಟ್. ಈಗ 100 ಲೀಟರ್ ಹಾಕ್ತಾ ಇರೋ ಕಡೆ ಇದನ್ನ ಬರೀ ನೀವು
ನೀವು 10 ಲೀಟರ್ ಹಾಕಿದ್ರೆ ಸಾಕಾಗತ್ತೆ. ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಾಕು ಈ ನ್ಯಾನೋ DAP. ನ್ಯಾನೋ DAP ಅದನ್ನ ನೀರೊಳಗಡೆ ಮಿಕ್ಸ್ ಮಾಡ್ಬಿಡ್ತಾರೆ, ಫರ್ಟಿಗೇಷನ್ ಮಾಡ್ತಾರೆ. ನೀರೊಳಗಡೆನೆ ಮಿಕ್ಸ್ ಮಾಡಿ ಡೈರೆಕ್ಟ್ ಆಗಿ ಗಿಡಕ್ಕೆ ಅದಕ್ಕೆ ಬೇರ್ಗೆ ಹೋಗೋ ತರ ಸ್ಪ್ರೇ ಮಾಡ್ತಾರೆ, ಅಥವಾ ಕರೆಕ್ಟ್ ಆಗಿ ಗಿಡದ ಹತ್ರನೇ ಬೀಳಂಗೆ ಅದನ್ನ ಸ್ಪ್ರೇ ಮಾಡ್ತಾರೆ. ನೀರ್ ಒಳಗಡೆನೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿದ್ರೆ ಸಾಕು. ಅದೇ ನೀವು ಅದನ್ನ ಕಾಳ್ ರೀತಿ ಹಾಕಿದ್ರೆ ಜಮೀನ್ ಪೂರ್ತಿ ನೀರ್ ಹಾಕಿ ಅದು ನೀರಲ್ಲಿ ಕರಗಿ ಆಮೇಲೆ ಗಿಡ ಎಳ್ಕೋಬೇಕು. ಸೊ ಅದು ನೀರಲ್ಲಿ ಕರಗಿದಾಗ ಕೆಳಗಡೆಗೆ ಅದು ಇಟ್ ವಿಲ್ ಪರ್ಕೊಲೇಟ್, ಸೊ ಸಿಂಕ್ ಆಗ್ಬಿಡತ್ತೆ, ಲೀಚ್ ಆಗೋಗತ್ತೆ ಕೆಳಗಡೆಗೆ. ಸೊ ಅದು ಕೆಳಗಡೆಗೆ ಇಂಗ್ ಬಿಡುತ್ತೆ. ಸೊ ಅದ್ರ ಬದಲಿ ಅದನ್ನ ನೀರಲ್ಲೇ ಮಿಕ್ಸ್ ಮಾಡಿ ಗಿಡದ ಬೇರೆ ಹತ್ರಕ್ಕೆ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಹಾಕಿದ್ರೆ ಗಿಡ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆಗ ಕಡಿಮೆ ಪ್ರಮಾಣದಲ್ಲಿ ನಿಮ್ಗೆ ಈ ಫರ್ಟಿಲೈಸರ್ ಸಾಕಾಗತ್ತೆ. ಸೊ ಇದ್ರದ್ದು ನ್ಯಾನೋ ಡೈಅಮೋನಿಯಂ ಫಾಸ್ಫೇಟ್ ಲಿಕ್ವಿಡ್ ಪ್ಲಾಂಟ್ ಇವಾಗ ಇದು ತುಂಬಾ ಡಿಮಾಂಡ್ ಅಲ್ಲಿ ಇದೆ, ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಸ್ಟೇಟ್ಮೆಂಟ್ಸ್ ಇದಕ್ಕೆ ಸಂಬಂಧಪಟ್ಟಿರೋದು ಟ್ರೂ ಅಂತ ಕೇಳ್ತಾ ಇದ್ದಾರೆ. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ನ್ಯಾನೋ ಡೈಅಮೋನಿಯಾ ಫಾಸ್ಫೇಟ್ ಲಿಕ್ವಿಡ್ ಫರ್ಟಿಲೈಸರ್. ಇಂಡಿಯಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತಿದ್ದಾರೆ. ನೆಕ್ಸ್ಟ್ ಒನ್, ನ್ಯಾನೋ ಡೈಅಮೋನಿಯಾ ಫಾಸ್ಫೇಟ್ ಲಿಕ್ವಿಡ್ ಫರ್ಟಿಲೈಸರ್ ಹ್ಯಾಸ್ ಮೋರ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ಇದರಲ್ಲಿ ಜಾಸ್ತಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ನೀವು ಆನ್ಸರ್ ನೋಡಕ್ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್. ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದಕ್ಕೆ. ಮಾಮೂಲಿ DAP ಬರೀ ಕೊಟ್ರೆ ಡೈಅಮೋನಿಯಾ ಫಾಸ್ಫೇಟ್ ಚೈನಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇಸ್ USA. ಬಟ್ ನ್ಯಾನೋ ಇದರಲ್ಲಿ ಲಿಕ್ವಿಡ್ ಟೈಪ್ ಆಫ್ ಡೈಅಮೋನಿಯಾ ಫಾಸ್ಫೇಟ್ ಅಲ್ಲಿ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸೊ ಇಂಡಿಯಾ ಇದಕ್ಕೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇದೆ. ಆದ್ರೆ ಸ್ಟೇಟ್ಮೆಂಟ್ 2 ಮಾತ್ರ ತಪ್ಪು. ಯಾಕಂದ್ರೆ ನಾರ್ಮಲ್ DAP ಅಲ್ಲಿ ತುಂಬಾ ನೈಟ್ರೋಜನ್ ಫಾಸ್ಫರಸ್ ಹಾಕ್ಬೇಕು ನೀವು. ಭೂಮಿ ಒಳಗಡೆಗೂ ಹೋಗಿ ನೀರ್ ಒಳಗಡೆ ಕರಗಿ ಗಿಡಕ್ಕೆ ಹೋಗಕ್ಕೆ ಅದರಿಂದ ನೀವು ಜಾಸ್ತಿ ಹಾಕ್ಬೇಕು. ಅದಕ್ಕೆ 18% ನೈಟ್ರೋಜನ್ 46% ಫಾಸ್ಫರಸ್ ಹಾಕ್ಬೇಕು. ಅಷ್ಟೇ ಈಗ ಫರ್ಟಿಲೈಸರ್ ಅಷ್ಟೇ ನ್ಯೂಟ್ರಿಷನ್ ಗಿಡಕ್ಕೆ ಇವಾಗ ಕೊಡ್ಬೇಕು ಲಿಕ್ವಿಡ್ DAP ಅಲ್ಲಿ ಅಂದ್ರೆ 8% nitrogen, 16% phosphorus is ಸಾಕು. So it uses less amount. It is not using more amount. So it has less phosphorus and nitrogen. Same fertility ಬರುತ್ತೆ, less nitrogen phosphorus ಗೆ ಬರುತ್ತೆ. So it is more efficient, more sustainable ಅಷ್ಟೇ. ಅದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ. Okay. So it is the DAP is the second most widely used fertilizer after urea. Urea highest ಯೂಸ್ ಮಾಡ್ತಾರೆ, second highest to DAP. ಸೊ ಈ ಫರ್ಟಿಗೇಷನ್ ಮಾಡೋದು ಅಂದ್ರೆ ಈ ರೀತಿ ಅದನ್ನ ಮಿಕ್ಸ್ ಮಾಡ್ಬಿಟ್ಟಿರ್ತಾರೆ. ಫರ್ಟಿಲೈಸರ್ ನ ನೀರೊಳಗಡೆ ಮಿಕ್ಸ್ ಮಾಡಿ ಈ ತರ ಸ್ಪ್ರೇ ಕೂಡ ಮಾಡಬಹುದು. ಇಲ್ಲ ಅಂದ್ರೆ ಗಿಡ ಹೀಗೆ ಬೇರಿದ್ರೆ ಬೇರೆ ಹತ್ರನೇ ಡ್ರಿಪ್ ಇರಿಗೇಷನ್ ಅಲ್ಲಿ ಇಲ್ಲಿಗೆ ಡ್ರಿಪ್ ಮಾಡ್ತಾರೆ. ಅದನ್ನ ಡ್ರಿಪ್ ಮಾಡಿದಾಗ ಇಲ್ಲೇ ಬೇರೆ ಹತ್ರನೇ ಬೀಳುತ್ತೆ, ಅದಲ್ಲೇ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಸೊ ಇದರ್ ಯು ಕ್ಯಾನ್ ಯೂಸ್ ಇಟ್ ಇನ್ ಡ್ರಿಪ್ ಇರಿಗೇಷನ್ ಆರ್ ಯು ಕ್ಯಾನ್ ಯೂಸ್ ಇಟ್ ಥ್ರೂ ಸ್ಪ್ರಿಂಕ್ಲರ್ ಮೆಥಡ್ ಲೈಕ್ ದಿಸ್. ಸೊ ಬೋತ್ ಯು ಕ್ಯಾನ್ ಡೂ. ವೆನ್ ಯುವರ್ ಫರ್ಟಿಲೈಸರ್ ಇಸ್ ಮಿಕ್ಸ್ಡ್ ವಿತ್ ವಾಟರ್, ಆಮೇಲೆ ವಾಟರ್ ಬೇಸ್ಡ್ ಫರ್ಟಿಲೈಸರ್ ಹಾಕಿದಾಗ ಇಟ್ ಇಸ್ ಕಾಲ್ಡ್ ಆಸ್ ಫರ್ಟಿಗೇಷನ್. ಇರಿಗೇಷನ್ ಪ್ಲಸ್ ಫರ್ಟಿಲೈಸರ್, ಸೊ ಫರ್ಟಿಗೇಷನ್ ಅಂತ ಅದನ್ನ ಫರ್ಟಿಗೇಷನ್ ಮಾಡ್ತಾರೆ. ನೆಕ್ಸ್ಟ್ 30th question. India's Army's first vertical wind tunnel VWT has been set up in Pune, Maharashtra, Baklog, Himachal Pradesh, Dehradun, Uttarakhand, Tumkur, Karnataka. So it is set up in Himachal Pradesh. Baklog ಹಿಮಾಚಲ್ ಪ್ರದೇಶ ಅಲ್ಲಿ ಸೆಟಪ್ ಮಾಡಿದ್ದಾರೆ. ಇದು ಆರ್ಮ್ಡ್ ಫೋರ್ಸಸ್ ಅವ್ರಿಗೆ ಟ್ರೈನಿಂಗ್ ಕೊಡಕ್ಕೆ, ಕಾಂಬ್ಯಾಟ್ ಫ್ರೀ ಫಾಲ್, ಈಗ ಮೇಲಿಂದ ಜಂಪ್ ಮಾಡ್ತಾರಲ್ಲ ಅವರು, ಸೊ ಇದರಿಂದ ಹೆಲಿಕಾಪ್ಟರ್ ಇಂದ, ಸೊ ಆ ಚಾಪರ್ ಇಂದ ಜಂಪ್ ಮಾಡೋದನ್ನ ಡೈರೆಕ್ಟ್ ಆಗಿ ಅವ್ರಿಗೆ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲೇ ಡೆವಲಪ್ ಮಾಡಿರೋದು ಫುಲ್ ಟೆಕ್ನಾಲಜಿ. ಸ್ಟೇಟ್ ಆಫ್ ದಿ ಆರ್ಟ್ ವಿಂಡ್ ಟನಲ್ ಇದು. ಸೊ ಸ್ಟೇಟ್ ಆಫ್ ದಿ ಆರ್ಟ್ ಟನಲ್ ಆರ್ಟಿಫಿಷಿಯಲ್ ಕಂಡೀಷನ್ಸ್ ಅಲ್ಲಿ ಸಿಮ್ಯುಲೇಟ್ ಮಾಡಿ ಅದನ್ನ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಸೊ ಇಟ್ ಹ್ಯಾಸ್ ಬೀನ್ ಸೆಟ್ ಅಪ್ ಇನ್ ಬಕ್ಲೋ, ಹಿಮಾಚಲ್ ಪ್ರದೇಶ್. Next, which among the below games are included in 2028 Olympics? So 2028 Olympics ಅಲ್ಲಿ ಯಾವ್ದು ಇನ್ಕ್ಲೂಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಲಿಂಪಿಕ್ಸ್ ಇರೋದು 2024 ಅಲ್ಲಿ, ಅದು ಪ್ಯಾರಿಸ್ ಫ್ರಾನ್ಸ್ ಅಲ್ಲಿ ಇದೆ. ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ ಇದೆಲ್ಲ. 2028 ಒಲಿಂಪಿಕ್ಸ್ ಲಾಸ್ ಆಂಜಲೀಸ್ ಅಮೆರಿಕಾದಲ್ಲಿ ಆಗತ್ತೆ, ಅಲ್ಲಿಗೆ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಯಾವ್ದೆಲ್ಲ ಅಂತ ಕೇಳ್ತಾ ಇದ್ದಾರೆ. ಬೇಸ್ಬಾಲ್, ಸ್ಕ್ವಾಶ್, ಕ್ರಿಕೆಟ್, ಲ್ಯಾಕ್ರೋಸ್, ಕಬಡ್ಡಿ, ಫ್ಲಾಗ್ ಫುಟ್ಬಾಲ್ ಅಂತ ಕೇಳ್ತಾ ಇದ್ದಾರೆ. ಸೊ ದ ಆನ್ಸರ್ ಆಪ್ಷನ್ ಇಸ್ ಬೇಸ್ಬಾಲ್, ಸ್ಕ್ವಾಶ್, ಕ್ರಿಕೆಟ್, ಲ್ಯಾಕ್ರೋಸ್, ಫ್ಲಾಗ್ ಫುಟ್ಬಾಲ್. ಕಬಡ್ಡಿ ಇನ್ಕ್ಲೂಡ್ ಆಗಿಲ್ಲ. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ಆನ್ಸರ್ ಆಪ್ಷನ್ ಇಸ್ ಸಿ. ಸೊ ಕಬಡ್ಡಿ ಇನ್ಕ್ಲೂಡೆಡ್ ಆಗಿಲ್ಲ ಇದರಲ್ಲಿ. ಇವೆಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಲಾಸ್ ಆಂಜಲೀಸ್ ಅಲ್ಲಿ ಇವಾಗ ಆಡ್ತಾರೆ ಅದನ್ನ. ನೆಕ್ಸ್ಟ್ ಲ್ಯಾಕ್ರೋಸ್ ಅಂದ್ರೆ ಈ ತರ ಗೇಮ್. ಅದು ಆ ಬಾಲ್ ಅನ್ನ ಈ ನೆಟ್ ಅಲ್ಲಿ ಹಿಡಿತಾರೆ. ಈ ನೆಟ್ ಅಲ್ಲಿ ಹಿಡಿದು ಅದನ್ನ ದೇ ಹ್ಯಾವ್ ಟು ಥ್ರೋ ಇಟ್. ಸೊ ದಿಸ್ ಮೆಥಡ್ ಇಸ್ ಯುವರ್ ಲ್ಯಾಕ್ರೋಸ್. ಸ್ಕ್ವಾಶ್ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಸಿಮಿಲರ್ ಟು ಯುವರ್ ಟೇಬಲ್ ಟೆನ್ನಿಸ್. ಬಾಲ್ ಇಸ್ ಮಚ್ ಸ್ಮಾಲರ್. ಇಟ್ ಇಸ್ ಇನ್ ಅ ಕ್ಲೋಸ್ಡ್ ರೂಮ್ ಅಷ್ಟೇ. ಅದು ಕ್ಲೋಸ್ಡ್ ರೂಮ್ ಒಳಗಡೆ ಆಡ್ತಾರೆ, ಇಬ್ರು ಆಡ್ತಾರೆ ಅದನ್ನ. ಸೊ ಈ ಮೆಥಡ್ ಅಲ್ಲಿ ಆಡ್ತಾರೆ ಅದನ್ನ. ನೆಕ್ಸ್ಟ್ 32nd question. ವೈಟ್ ಕೇನ್ ಡೇ. ವೈಟ್ ಕೇನ್ ಡೇ is celebrated
for inclusion of old age people, old age women, visually blind people with disability to work. So white cane it is for visually blind people. So ಅವ್ರಿಗೆ ಇನ್ಕ್ಲೂಷನ್ ಆಗೋದಕ್ಕೆ ಅವ್ರು ಎಲ್ಲಾ ಕಡೆ ಅವರೇ ಸ್ವಂತವಾಗಿ ಓಡಾಡೋ ತರ ಆಗ್ಬೇಕು, ಅವ್ರು ಯಾವಾಗ್ಲೂ ಯಾರನ್ನಾದ್ರೂ ಹೆಲ್ಪ್ ಕೇಳ್ಕೊಂಡು ಓಡಾಡೋದ್ ಬೇಡ ಅಂತ ಆದಷ್ಟು ಸ್ವಂತವಾಗಿ ಓಡಾಡಕ್ಕೆ ವೈಟ್ ಕೇನ್ ಡೇ ನ ಸೆಲೆಬ್ರೇಟ್ ಮಾಡ್ತಾರೆ. ಥೀಮ್ ಆಫ್ 2023 is clear the. Next, coming to the 33rd question, which among the below statements are not true regarding blue economy? ಬ್ಲೂ ಎಕಾನಮಿ ಇಂದ ಅಂದ್ರೆ ವಾಟರ್ ರಿಸೋರ್ಸ್ ಇಂದ ಬರಂತದ್ದು, ರಿವರ್, ಲೇಕ್, ಮ್ಯಾರಿಟೈಮ್, ಸಮುದ್ರ, ಇದರಿಂದ ಫಿಶರೀಸ್ ಇರ್ಬೋದು, ಮೈನಿಂಗ್ ಇರ್ಬೋದು. ಸೊ ಅದ್ರಲ್ಲಿ ಏನೇನ್ ಎಕಾನಮಿ ಜನರೇಟ್ ಮಾಡ್ತೀರಾ ಅದೆಲ್ಲ ಬ್ಲೂ ಎಕಾನಮಿ ಒಳಗಡೆ ಕೌಂಟ್ ಆಗತ್ತೆ. ವಾಟರ್ ಇಂದ ಬರಂತದೆಲ್ಲ ಬ್ಲೂ ಎಕಾನಮಿ. ಸೊ ಯಾವ್ದು ಸರಿಯಾಗಿಲ್ಲ ಅಂತ ಕೇಳ್ತಾ ಇದಾರೆ, ಯಾವ್ದು ತಪ್ಪು ಅಂತ. ಸೊ ಫಸ್ಟ್ ಒನ್ ಇಸ್ ಟೂನಾ ಟೇಕ್ರಾ ಆಲ್ ವೆದರ್ ಡೀಪ್ ಡ್ರಾಫ್ಟ್ ಟರ್ಮಿನಲ್ ಇಸ್ ಬೀಯಿಂಗ್ ಸೆಟ್ ಅಪ್ ಇನ್ ಮುಂಬೈ ಪೋರ್ಟ್. ಸೊ ಟೂನಾ ಟೇಕ್ರಾ ಟರ್ಮಿನಲ್ ಮುಂಬೈ ಪೋರ್ಟ್ ಅಲ್ಲಿ ಇದೆ ಅಂತ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಸೆಕೆಂಡ್ ಒನ್, ಇಂಡಿಯನ್ ಬ್ಲೂ ಎಕಾನಮಿ ಅಕೌಂಟ್ಸ್ ಫಾರ್ 4% ಆಫ್ GDP. ಸೊ GDP ಅಲ್ಲಿ 4% ಬ್ಲೂ ಎಕಾನಮಿ ಇಂದ ಬರ್ತಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ್ದು ಸರಿಯಾಗಿಲ್ಲ, ವಿಚ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ. ಟೂನಾ ಟೇಕ್ರಾ ಇರೋದು ಕಾಂಡ್ಲಾ ಪೋರ್ಟ್, ದೀನ್ ದಯಾಳ್ ಪೋರ್ಟ್ ಕಾಂಡ್ಲಾ ಗುಜರಾತ್ ಅಲ್ಲಿ ಇದೆ, ಅದು ಮುಂಬೈಯಲ್ಲಿ ಇಲ್ಲ ಅದು. ಸೊ ಟೂನಾ ಟೇಕ್ರಾ ಇಸ್ ಇನ್ ಗುಜರಾತ್. ಸೊ ಆಪ್ಷನ್ 1 is false. Option A correct answer, 1 only. Second statement correct ಆಗಿದೆ, ಇದು ಟ್ರೂ ಸ್ಟೇಟ್ಮೆಂಟ್ ಇದು. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಟ್ರೂ, 4% GDP ಬ್ಲೂ ಎಕಾನಮಿ ಇಂದ ಬರ್ತಾ ಇದೆ. ಸೊ ಟೂನಾ ಟೇಕ್ರಾ ಡೀಪ್ ಡ್ರಾಫ್ಟ್, ಡೀಪ್ ಡ್ರಾಫ್ಟ್ ಅಂತ ಹೇಳಿದ್ರೆ ದ ಡೆಪ್ತ್ ಇಸ್ ಮೋರ್ ದ್ಯಾನ್ 4.6 meters. ಸೊ 4.6 meters ಗಿಂತ ಡೆಪ್ತ್ ಇದ್ದಾಗ ಅದನ್ನ ವಿ ಕಾಲ್ ಇಟ್ ಅಸ್ ಡೀಪ್ ಡ್ರಾಫ್ಟ್. ಶಾಲೋ ಡ್ರಾಫ್ಟ್ ಅಂತ ಹೇಳಿದ್ರೆ 4.6 meters ಗಿಂತ ಕಡಿಮೆ ಇರುತ್ತೆ. ಡೀಪ್ ಡ್ರಾಫ್ಟ್ ಇದ್ರೆ ಕಂಟೈನರ್ ಹ್ಯಾಂಡ್ಲಿಂಗ್ ಪೋರ್ಟ್ ಇದು. ಸೊ ಕಂಟೈನರ್ ನ ಹ್ಯಾಂಡಲ್ ಮಾಡುತ್ತೆ ಈ ಟರ್ಮಿನಲ್ ಅಲ್ಲಿ, ಬರೀ ಕಂಟೈನರ್ ಗಳನ್ನ ಲೋಡ್ ಮಾಡ್ತಾರೆ. So it is suitable for your container handling. Deen Dayal port or your Gujarat Kandla port is a major port. 12 major port ಗಳಿದಾವೆ ಇಂಡಿಯಾದಲ್ಲಿ, ಇದು ಒನ್ ಆಫ್ ದಿ ಮೇಜರ್ ಪೋರ್ಟ್ಸ್. ಸೊ ಪ್ರಾಜೆಕ್ಟ್ ಅನ್ನ ಸಾಗರ್ಮಾಲಾ ಪ್ರಾಜೆಕ್ಟ್ 2015 ಅಲ್ಲಿ ಲಾಂಚ್ ಮಾಡಿದ್ರು. ಸಾಗರ್ಮಾಲಾ ಪ್ರಾಜೆಕ್ಟ್ ಅನ್ನ ಬ್ಲೂ ಎಕಾನಮಿನ ಬೂಸ್ಟ್ ಮಾಡೋದಕ್ಕೆ. ಸೊ ಸಾಗರ್ಮಾಲಾ ಪ್ರಾಜೆಕ್ಟ್ ಅಲ್ಲಿ ಈ ಟೂನಾ ಟೇಕ್ರಾ ಟರ್ಮಿನಲ್ ಅನ್ನ ಡೆವಲಪ್ ಮಾಡಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು 34th question, ಇಂಟರ್ನ್ಯಾಷನಲ್ ಡೇ ಫಾರ್ ಎರಾಡಿಕೇಶನ್ ಆಫ್ ಪಾವರ್ಟಿ. ಸೊ ಪಾವರ್ಟಿನ ಹೋಗ್ಲಾಡ್ಸೋದಕ್ಕೆ ಅದಕ್ಕೆ ಅಂತ ಒಂದು ಡೇ ನ ಇಟ್ಟು ಅದನ್ನ ದೇ ಮೇಕ್ ಎವ್ರಿಬಡಿ ಅವೇರ್ ಆಫ್ ಇಟ್. ಸೊ ಪಾವರ್ಟಿನ ಕಮ್ಮಿ ಮಾಡ್ಬೇಕು ಅಂತ. ಸೊ ಯಾರು ಅದನ್ನ ಮಾಡ್ತಾರೆ, ಯಾವತ್ತು ಅಂತ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಸಿ ದ ಸ್ಟೇಟ್ಮೆಂಟ್ಸ್. ಇಟ್ ಇಸ್ ಹೆಲ್ಡ್ ಆನ್ October 17th ಎವ್ರಿ ಇಯರ್. October 17th ಅದನ್ನ ಮಾಡ್ತಾರೆ. ನೆಕ್ಸ್ಟ್ ಈ ಡೇ ನ ಯಾರು ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಮಾಡ್ತಿದ್ದಾರೆ, ಇಟ್ ಇಸ್ ಯೋರ್ ಯುನಿಸೆಫ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಥೀಮ್ ಫಾರ್ 2023, decent work and social protection, putting dignity in place for all. Next, around 8.4% of world's population were living in extreme poverty till the end of 2022. So 2022 December ಅಷ್ಟೊತ್ತಿಗೆ ಡೇಟಾ ತಗೊಂಡಾಗ 8.4% of the world's population extreme poverty ಅಲ್ಲಿ ಇದ್ರು. Extreme poverty ಅಂದ್ರೆ they are still suffering from hunger also. So ಅವರಿಗೆ ಊಟನೂ ಸಾಕಾಗದೇ ಇರೋಷ್ಟು ಪಾವರ್ಟಿ ಇದೆ. So 8.4% of the world's population, and highest extreme poverty is in the continents of Africa and Asia. ಆಫ್ರಿಕಾದಲ್ಲಿ, ಏಷ್ಯಾದಲ್ಲಿ ಈ ತರ ಎಕ್ಸ್ಟ್ರೀಮ್ ಪಾವರ್ಟಿ ತುಂಬಾ ಜಾಸ್ತಿ ಇದೆ. ಬೇರೆ ಕಾಂಟಿನೆಂಟ್ ಅಲ್ಲೂ ಇದೆ, ಬಟ್ ಆಫ್ರಿಕಾ ಏಷ್ಯಾದಲ್ಲಿ ಅತ್ಯಂತ ಹೆಚ್ಚಿದೆ ಇದರಲ್ಲಿ. ಸೊ ಆಫ್ರಿಕಾ ಅಂಡ್ ಏಷ್ಯನ್ ಕಾಂಟಿನೆಂಟ್ಸ್ ಹ್ಯಾವ್ ಹೈಯೆಸ್ಟ್ ಎಕ್ಸ್ಟ್ರೀಮ್ ಪಾವರ್ಟಿ. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ, ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ October 17th ಓನ್ಲಿ. ಇಟ್ ಇಸ್ ಹೆಲ್ಡ್ ಬೈ ಯುನಿಸೆಫ್. ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಬಿಕಾಸ್ ಇಟ್ ಇಸ್ ಸೆಲೆಬ್ರೇಟೆಡ್ ಬೈ ಯುನೈಟೆಡ್ ನೇಷನ್ಸ್. ಸೊ ಯುನೈಟೆಡ್ ನೇಷನ್ಸ್ ಅವರು ಆ ದಿನಾನ ಅದನ್ನ ಆ ಇವೆಂಟ್ ಅನ್ನ ಆರ್ಗನೈಸ್ ಮಾಡ್ತಾರೆ. ಥರ್ಡ್ ಒನ್ ಥೀಮ್ ಕರೆಕ್ಟ್ ಆಗಿದೆ, 8.4% ಪಾಪ್ಯುಲೇಷನ್ ಕರೆಕ್ಟ್ ಆಗಿದೆ. ಸೊ ಆಪ್ಷನ್ ಇಸ್ ಆನ್ಸರ್ ಸಿ. 3 statements are true. Option 2 is wrong. It is held by United Nations. Next, 35th. Which among the below committees was not set up for poverty estimation? Not ಅಂತ ಕೇಳಿದ್ದಾರೆ. ಯಾವುದು ಪಾವರ್ಟಿ ಎಸ್ಟಿಮೇಷನ್ ಇಲ್ಲ ಅಂತ. ಈಗ ಪಾವರ್ಟಿ ಎಸ್ಟಿಮೇಷನ್ ಅಂದ್ರೆ ಯು ಹ್ಯಾವ್ ಟು ಡಿಟರ್ಮೈನ್ ದ ಪಾವರ್ಟಿ ಲೈನ್. ಎಷ್ಟು ಇನ್ಕಮ್ ಬಂದ್ರೆ ನೀವು ಪಾವರ್ಟಿಗಿಂತ, ಎಷ್ಟು ಇನ್ಕಮ್ ಲೈನ್ ಅಲ್ಲಿ ಎಷ್ಟು ಇನ್ಕಮ್ ಬಂದ್ರೆ, ಅದಕ್ಕಿಂತ ಕಡಿಮೆ ಬಂದ್ರೆ ಯು ಫಾಲ್ ಅಂಡರ್ BPL, ಅದಕ್ಕಿಂತ ಹೆಚ್ಚು ಬಂದ್ರೆ ಯು ಫಾಲ್ ಅಂಡರ್ APL, ಅಬವ್ ಪಾವರ್ಟಿ ಲೈನ್, ಬಿಲೋ ಪಾವರ್ಟಿ ಲೈನ್. ಸೊ ಎಷ್ಟು ಇನ್ಕಮ್ ಬರಬೇಕು ನೀವು ಪಾವರ್ಟಿಯಲ್ಲಿ ಇಲ್ಲ ಅಂತ ಹೇಳೋದಕ್ಕೆ. ಸೊ ಮಿನಿಮಮ್ ಇನ್ಕಮ್ ಬೇಕಾಗಿರೋದನ್ನ ಪಾವರ್ಟಿ ಲೈನ್ ಅಂತ ಕರಿತೀವಿ. ಸೊ ಅದನ್ನ ಎಸ್ಟಿಮೇಷನ್ ಮಾಡ್ಬೇಕು, ಅವಾಗ ಅದನ್ನ ಎಸ್ಟಿಮೇಷನ್ ಮಾಡಬೇಕು. ಸೊ ಈಗ ಎಕಾನಮಿ ಇಂಪ್ರೂವ್ ಆಗ್ತಾ ಇರತ್ತೆ, ಇನ್ಫ್ಲೇಷನ್ ಆಗ್ತಾ ಇರತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಆಗಿ ನೀವು ಪಾವರ್ಟಿ ಲೈನ್ ನ ಅವಾಗ ಡಿಟರ್ಮೈನ್ ಮಾಡಬೇಕು. ತುಂಬಾ ಕಮಿಟಿಗಳು ಇಂಡಿಯಾದಲ್ಲಿ ಸೆಟಪ್ ಮಾಡಿದ್ದಾರೆ ಅದಕ್ಕೋಸ್ಕರ. ಸೊ ಇದರಲ್ಲಿ ಯಾವ್ದು ಅದಕ್ಕೋಸ್ಕರ ಸೆಟಪ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್ ಸಿ ರಂಗರಾಜನ್ ಕಮಿಟಿ. ರಂಗರಾಜನ್ ಕಮಿಟಿ 2014 ಅಲ್ಲಿ ಸೆಟಪ್ ಆಗಿದ್ದು. ಇಟ್ ವಾಸ್ ಸೆಟಪ್ ಫಾರ್ ಯೋರ್ ಪಾವರ್ಟಿ ಎಸ್ಟಿಮೇಷನ್. ನೆಕ್ಸ್ಟ್ ಇಸ್ ಯೋರ್ ಟೆಂಡೂಲ್ಕರ್ ಕಮಿಟಿ, ಸುರೇಶ್ ಟೆಂಡೂಲ್ಕರ್ ಕಮಿಟಿ 2009 ಅಲ್ಲಿ, ಅವರು ಕೂಡ ಅದನ್ನೇ ಪಾವರ್ಟಿ ಎಸ್ಟಿಮೇಷನ್ ಮಾಡಿದ್ರು. ನೆಕ್ಸ್ಟ್ ಇಸ್ ಆಪ್ಷನ್ ಸಿ ಪುಂಚಿ ಕಮಿಷನ್. ಪುಂಚಿ ಕಮಿಷನ್ ವಾಸ್ ಫಾರ್ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್.
ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇರೋ ಸಂಬಂಧಗಳು ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು, ಹೆಂಗ್ ಕೋಆರ್ಡಿನೇಟ್ ಮಾಡ್ಕೋಬೇಕು ಅಂತ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ ಗೆ ಪುಂಚಿ ಕಮಿಷನ್ ಸೆಟಪ್ ಆಗಿದ್ದು 2007 ಅಲ್ಲಿ. ದಟ್ ಆಪ್ಷನ್ ಇಸ್ ರಾಂಗ್. ಲಕಡಾವಾಲಾ ಕಮಿಟಿ 1993 ಅಲ್ಲಿ, ದಟ್ ಇಸ್ ಆಲ್ಸೋ ಫಾರ್ ಪಾವರ್ಟಿ ಎಸ್ಟಿಮೇಷನ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಪುಂಚಿ ಕಮಿಷನ್. ಇಟ್ ವಾಸ್ ನಾಟ್ ಸೆಟಪ್ ಫಾರ್ ಪಾವರ್ಟಿ. ಸೊ ಬೇರೆ ಕಮಿಷನ್ ಗಳು ನೋಡೋಣ. ವರ್ಕಿಂಗ್ ಗ್ರೂಪ್ ಅಂತ ಹೇಳಿ ಒಂದು ಕಮಿಟಿ ಸೆಟಪ್ ಮಾಡಿದ್ರು 1962 ಅಲ್ಲಿ. ನೆಕ್ಸ್ಟ್ ಇಸ್ ದಾಂಡೇಕರ್ ಅಂಡ್ ರಥ್ ಕಮಿಟಿ 1971, YK ಅಲಗ್ ಕಮಿಟಿ 1979, ಲಕ್ಡಾವಾಲಾ ಕಮಿಟಿ 1993, ಸುರೇಶ್ ತೆಂಡೂಲ್ಕರ್ ಕಮಿಟಿ 2009, C Rangarajan in 2014. So these are the other committees which were set up for your poverty estimation. Next 36th question, 69th National Film Awards. ಸೊ ಫಿಲ್ಮ್ ಅವಾರ್ಡ್ಸ್ ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಬೆಸ್ಟ್ ಆಕ್ಟ್ರೆಸ್ ಯಾರಿಗೆ ಕೊಟ್ಟಿದ್ದಾರೆ ಅಂತ, ಆಲಿಯಾ ಭಟ್, ಗಂಗೂಬಾಯಿ ಕಾತ್ಯಾವಾಡಿ, ಕೃತಿ ಸನೋನ್, ಮಿಮಿ, ಐಶ್ವರ್ಯ ರೈ, ಪೊನ್ನಿಯಿನ್ ಸೆಲ್ವನ್ಗೆ. ಸೊ ಆನ್ಸರ್ ಆಪ್ಷನ್ ಇಸ್ ಡಿ, ಬೋತ್ ಎ ಅಂಡ್ ಬಿ. ಆಲಿಯಾ ಭಟ್ ಮತ್ತೆ ಕೃತಿ ಸನನ್ ಇಬ್ರಿಗೂ ಕೊಟ್ಟಿದ್ದಾರೆ, ಇಬ್ರಿಗೂ ಶೇರ್ ಮಾಡಿದ್ದಾರೆ ಅವಾರ್ಡ್ ಅನ್ನ. ಸೊ ಇಟ್ ಇಸ್ ಫಾರ್ ಬೋತ್ ಪೀಪಲ್. ಅದರ್ ಅವಾರ್ಡ್ಸ್, ಬೇರೆ ಅವಾರ್ಡ್ಸ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ನೋಡೋಣ. ಅಲ್ಲು ಅರ್ಜುನ್ಗೆ ಪುಷ್ಪಾ ಫಿಲ್ಮ್ಗೆ ಹಿ ಗಾಟ್ ಬೆಸ್ಟ್ ಆಕ್ಟರ್ ಅವಾರ್ಡ್. ನೆಕ್ಸ್ಟ್ ಬೆಸ್ಟ್ ಫೀಚರ್ ಫಿಲ್ಮ್ ಇಸ್ ರಾಕೆಟ್ರಿ, ದ ನಾಂಬಿ ಎಫೆಕ್ಟ್. ಬೆಸ್ಟ್ ನಾನ್ ಫೀಚರ್ ಫಿಲ್ಮ್ ಇಸ್ ದ ಏಕ್ ಥಾ ಗಾಂವ್. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಈ ಸಲ ವಹೀದಾ ರೆಹಮಾನ್ ಅವರಿಗೆ ಕೊಟ್ಟಿದ್ದಾರೆ. RRR ಮೂವಿಗೆ 6 ಅವಾರ್ಡ್ ಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ 3 ಬಂದು ಬೆಸ್ಟ್ ಪಾಪ್ಯುಲರ್ ಫೀಚರ್ ಫಿಲ್ಮ್. ಬೆಸ್ಟ್ ಮ್ಯೂಸಿಕ್ ಡೈರೆಕ್ಷನ್ ಇಸ್ ಫಾರ್ ಕೀರಾವಾಣಿ. ಬೆಸ್ಟ್ ಮೇಲ್ ಪ್ಲೇ ಬ್ಯಾಕ್ ಸಿಂಗರ್ ಇಸ್ ಕಾಲಭೈರವ. ನೆಕ್ಸ್ಟ್ ಬೆಸ್ಟ್ ಡೈರೆಕ್ಟರ್ ಬಂದು ಗೋದಾವರಿ ಫಿಲ್ಮ್, ಮರಾಠಿ ಮೂವಿ, ನಿಖಿಲ್ ಮಹಾಜನ್ ಅವರಿಗೆ ಕೊಟ್ಟಿದ್ದಾರೆ. ಸ್ಪೆಷಲ್ ಜೂರಿ ಅವಾರ್ಡ್ ಇಸ್ ಫಾರ್ ದ ಮೂವಿ ಶೇರ್ ಶಾ, ಹಿಂದಿ ಮೂವಿ. ಕನ್ನಡ ಬೆಸ್ಟ್ ಫಿಲಂ ಬಂದು ಫೀಚರ್ ಫಿಲಂ ಬಂದು 777 ಚಾರ್ಲಿಗೆ ಕೊಟ್ಟಿದ್ದಾರೆ, 777 ಚಾರ್ಲಿ. ಸೊ ಇದಿಷ್ಟು ಇಂಪಾರ್ಟೆಂಟ್ ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್, 69th ನ್ಯಾಷನಲ್ ಫಿಲ್ಮ್ ಅವಾರ್ಡ್ಸ್. ನೆಕ್ಸ್ಟ್ 37th ಕ್ವೆಶ್ಚನ್, ವಿಚ್ ಅಮಾಂಗ್ ದ ಬಿಲೋ ಪೇರ್ಸ್ ಇಸ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್. ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕರೀತಾ ಇದ್ದಾರೆ. ಸೊ ಇನ್ಕರೆಕ್ಟ್ಲಿ ಮ್ಯಾಚ್ ಅಂತ ನೋಡೋಣ. ಸೊ ಇನ್ಕರೆಕ್ಟ್ಲಿ ಮ್ಯಾಚ್, ಫಸ್ಟ್ ಒನ್ ಇಸ್ ಫಿಶಿಂಗ್, PHISHING. ಸೊ ಫಿಶಿಂಗ್, it is to trick people in revealing sensitive information. ಸೊ ಹೆಂಗಾದ್ರೂ ಮಾಡಿ ಟ್ರಿಕ್ ಮಾಡಿ ಇವ್ರನ್ನ, ಇದೆಲ್ಲ ಆನ್ಲೈನ್ ಕ್ರೈಮ್ಗಳು ಇದೆಲ್ಲ. ಓಕೆ, ಸೊ ಆನ್ಲೈನ್ ಕ್ರೈಮ್ ಇದೆಲ್ಲ. ಸೊ ಫಿಶಿಂಗ್, ಇಟ್ ಇಸ್ ಟು ಟ್ರಿಕ್ ಪೀಪಲ್ ಟು ರಿವೀಲ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ನಿಮ್ ಪಾಸ್ವರ್ಡ್ ಇರ್ಲಿ, OTP ಇರ್ಲಿ, ಬ್ಯಾಂಕ್ ಡೀಟೇಲ್ಸ್ ಇರ್ಲಿ, ಇಲ್ಲ ಇನ್ನೇನಾದ್ರೂ ನಿಮ್ ಫೋಟೋಸ್ ಇರ್ಲಿ, ಏನಾದ್ರೂ ಇರ್ಲಿ. ಸೊ ಅದನ್ನೆಲ್ಲ ರಿವೀಲ್ ಮಾಡಂಗೆ, ಅದನ್ನೆಲ್ಲ ಹೇಳಂಗೆ ಅಥವಾ ಅವ್ರಿಗೆ ಪಡ್ಕೊಳಕ್ಕೆ ಹೆಲ್ಪ್ ಮಾಡಿದ್ರೆ ಅದನ್ನ ಫಿಶಿಂಗ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಇಸ್ ಸೋಷಿಯಲ್ ಇಂಜಿನಿಯರಿಂಗ್. ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿ ಸೆಂಡಿಂಗ್ ಫ್ರಾಡ್ ಇಮೇಲ್ಸ್ ದಟ್ ರಿಸೆಂಬಲ್ ಇಮೇಲ್ಸ್ ಫ್ರಮ್ ರೆಪ್ಯೂಟಬಲ್ ರಿಸೋರ್ಸಸ್. ಸೊ ಈಗ ಆ ಲೆಟರ್ ಹೆಡ್ ಎಲ್ಲ ಹಾಕಿ ಒಂದ್ ಕಂಪನಿಯಿಂದಾನೇ ಬಂದಿದೆ ಇಮೇಲ್ ಅನ್ನೋ ತರದಲ್ಲಿ ನಿಮ್ ಹತ್ರ ಈಗ ಇನ್ಶೂರೆನ್ಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ಸ್ ಇರ್ಬೋದು. ಸೊ ಆ ಬ್ಯಾಂಕ್ ಇಂದಾನೇ ಇಮೇಲ್ ಬಂದಿರೋ ತರ ಅವರು ಮೆಸೇಜ್ ಗಳನ್ನ ಕಳಿಸಿದ್ರೆ ಅದನ್ನ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕರೀತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್, ಥರ್ಡ್ ಒನ್ ಇಸ್ ರ್ಯಾನ್ಸಮ್ ವೇರ್, ಅ ಟೈಪ್ ಆಫ್ ಮಲಿಷಿಯಸ್ ಸಾಫ್ಟ್ವೇರ್ ಡಿಸೈನ್ ಟು ಎಕ್ಸ್ಟ್ರಾಕ್ಟ್ ಮನಿ ಬೈ ಬ್ಲಾಕಿಂಗ್ ಆಕ್ಸೆಸ್. ನಿಮ್ ಫೋನ್ ಒಳಗಡೆಗೆ ಆ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗುತ್ತೆ, ನೀವು ಓಪನ್ ಮಾಡಕ್ ಆಗೋದಿಲ್ಲ ಅಥವಾ ಲ್ಯಾಪ್ಟಾಪ್ ಓಪನ್ ಮಾಡಕ್ ಆಗೋದಿಲ್ಲ. ಸೊ ಇವಾಗ ನೀವು ದುಡ್ಡು ಕೊಟ್ರೆ ಆ ಆಕ್ಸೆಸ್ ಏನ್ ಅವ್ರು ಬ್ಲಾಕ್ ಮಾಡಿರ್ತಾರೆ ಅದನ್ನ ಓಪನ್ ಮಾಡ್ತಾರೆ. ಸೊ ಅದನ್ನ ರ್ಯಾನ್ಸಮ್ ವೇರ್, ಕಲೆಕ್ಟಿಂಗ್ ರ್ಯಾನ್ಸಮ್ ಅಂತ ಕರೀತಾ ಇದ್ದಾರೆ. ನೆಕ್ಸ್ಟ್ ಫೋರ್ತ್ ಒನ್ ಇಸ್ ಮಾಲ್ವೇರ್. Malware is to gain unauthorized access or to cause damage to a computer. So malware ಹಾಕಿ ನಿಮ್ ಕಂಪ್ಯೂಟರ್ ಒಳಗಡೆ ಇರೋ ಕಂಟೆಂಟ್ ಅನ್ನ ಡ್ಯಾಮೇಜ್ ಮಾಡ್ತಾರೆ ಅಥವಾ ಅನ್ಆಥರೈಸ್ಡ್ ಆಕ್ಸೆಸ್ ತಗೊಂಡು ಡೇಟಾ ಸ್ಟೀಲ್ ಮಾಡ್ತಾರೆ. ಸೊ ಇದನ್ನ ಮಾಲ್ವೇರ್ ಅಂತ ಹೇಳಿ ಕರೀತಾರೆ. ಯಾವ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಲುಕ್ ಇನ್ ಟು ದಿ ಆಪ್ಷನ್ಸ್. ಫಸ್ಟ್ ಆಪ್ಷನ್ ಫಿಶಿಂಗ್ ತಪ್ಪು. ಫಿಶಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್ ರಿವೀಲ್ ಮಾಡಕ್ಕಲ್ಲ. ಸೋಷಿಯಲ್ ಇಂಜಿನಿಯರಿಂಗು ತಪ್ಪು, ಅದು ಫ್ರಾಡುಲೆಂಟ್ ಇಮೇಲ್ ಕಳಿಸೋದಿಲ್ಲ. ರ್ಯಾನ್ಸಮ್ ವೇರ್ ಮತ್ತೆ ಮಾಲ್ವೇರ್ ಕರೆಕ್ಟ್ ಆಗಿದೆ. ಓಕೆ, ಸೊ ಫಿಶಿಂಗ್ ಅಂದ್ರೆ ಏನು? ಫಿಶಿಂಗ್ ಅಂದ್ರೆ ಇಟ್ ಸೆಂಡ್ಸ್ ಫ್ರಾಡುಲೆಂಟ್ ಇಮೇಲ್ಸ್. ಫ್ರಾಡುಲೆಂಟ್ ಇಮೇಲ್ ಕಳಿಸೋದು ಫಿಶಿಂಗ್ ಅದು. ಸೊ ನೆಕ್ಸ್ಟ್ ಸೋಷಿಯಲ್ ಇಂಜಿನಿಯರಿಂಗ್ ಬಂದು ಇಟ್ ಇಸ್ ಫಾರ್ ರಿವೀಲಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಎರಡು ಉಲ್ಟಾ ಆಗಿದೆ ಇಲ್ಲಿ ಅಷ್ಟೇ. ಸೊ ಫಿಶಿಂಗ್ ಇಸ್ ಫಾರ್ ಫ್ರಾಡುಲೆಂಟ್ ಇಮೇಲ್ ಅಂಡ್ ಯುವರ್ ಸೋಷಿಯಲ್ ಇಂಜಿನಿಯರಿಂಗ್ ಇಸ್ ಫಾರ್ ರಿವೀಲಿಂಗ್ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೊ ಎರಡು ತಪ್ಪಿದೆ. ಸೊ ಆಪ್ಷನ್ ಬಿ, ಎರಡು ಪೇರ್. ಓಕೆ, ಸೊ ಕೇಳ್ತಾ ಇದ್ದಾರೆ ಇಲ್ಲಿ ವಿಚ್ ಅಮಾಂಗ್ ದ ಬಿಲೋ ಆರ್ ಇನ್ಕರೆಕ್ಟ್ಲಿ ಮ್ಯಾಚ್ಡ್ ಅಂತ. ಸೊ ಎರಡು ಪೇರ್ ಕರೆಕ್ಟ್ ಆಗಿಲ್ಲ. So answer is option B. Next 38 question. Consider the below statements. Thallium is relatively rare and highly toxic metal. So idu rare metal antanu ಹೇಳ್ತಾ ಇದೆ, ಜೊತೆಗೆ ಇದು ಟಾಕ್ಸಿಕ್ ಅಂತಾನು ಹೇಳ್ತಾ ಇದೆ. Thallium is tasteless and odorless ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ. Options are 1 is true, 2 is false, 1 is false, 2 is true. Answer is option B. Both 1 and 2 are true. ಇದು ರೇರ್ ಮೆಟಲ್, ಇದು ರೇರ್ ಮೆಟಲ್, ಕ್ರಿಟಿಕಲ್ ಮೆಟಲ್ ಎರಡು ಕೂಡ ಥ್ಯಾಲಿಯಮ್. ನೆಕ್ಸ್ಟ್ ಇದರದ್ದು ಟಾಕ್ಸಿಸಿಟಿ ತುಂಬಾ ಜಾಸ್ತಿ ಇದೆ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಅಲ್ಲಿ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. It is highly used by your electronic industry.
ಅದಕ್ಕೆ ಇದನ್ನ ಡಿಸ್ಪೋಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ತುಂಬಾ ಹುಷಾರಾಗಿ ಡಿಸ್ಪೋಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಕ್ರಿಟಿಕಲ್ ಅಂಡ್ ಅ ರೇರ್ ಮೆಟಲ್ ಬೋತ್. ನೆಕ್ಸ್ಟ್, exercise Harimavu Shakti 2023 is aimed to enhance the level of defense cooperation between India and Indonesia, Malaysia, Sri Lanka, Myanmar. So it is with Malaysia. Harimavu Shakti India ಮತ್ತೆ ಮಲೇಷಿಯಾ ನಡುವೆ ಇರೋ ಡಿಫೆನ್ಸ್ ಕೋಆಪರೇಷನ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ. Next, 40th question. Which among the below statements regarding Pradhan Mantri Anuschit Jati Abhyuday Yojana PMAJ is not true ಅಂತ ಕೇಳಿದ್ದಾರೆ. ಯಾವ್ದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟು ರೆಡ್ಯೂಸ್ ಪಾವರ್ಟಿ ಆಫ್ ಶೆಡ್ಯೂಲ್ ಕಾಸ್ಟ್ ಕಮ್ಯುನಿಟೀಸ್. ಸೊ ಈ PMAJ ಪ್ರಾಜೆಕ್ಟ್ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಪಾವರ್ಟಿನ ಕಡಿಮೆ ಮಾಡಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ಇಸ್ ಟ್ರೂ, ಕರೆಕ್ಟ್ ಆಗಿದೆ. ನೆಕ್ಸ್ಟ್, additional employment opportunity through skill development and income generating schemes. ಸೊ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿ ಏನಾದ್ರೂ ಒಂದು ಇನ್ಕಮ್ ಬರೋ ತರ ಮಾಡ್ಬೇಕು ಪಾವರ್ಟಿ ಕಮ್ಮಿ ಆಗೋದಕ್ಕೆ. ಸೊ ಅದು ಒನ್ ಆಫ್ ದಿ ಮೆಕ್ಯಾನಿಸಮ್ಸ್ ಆಫ್ ರಿಡ್ಯೂಸಿಂಗ್ ಪಾವರ್ಟಿ. ಸೊ ಪಾವರ್ಟಿ ಕಮ್ಮಿ ಮಾಡಕ್ ಅದೇ ಮೆಕ್ಯಾನಿಸಮ್ ಇರೋದ್ರಿಂದ ಅದು ಕೂಡ ಕರೆಕ್ಟ್. ನೆಕ್ಸ್ಟ್, ಇನ್ಕ್ರೀಸ್ ಲಿಟ್ರಸಿ ಅಂಡ್ ಎನ್ಕರೇಜ್ ಎನ್ರೋಲ್ಮೆಂಟ್ ಆಫ್ SCs ಇನ್ ಸ್ಕೂಲ್ ಬೈ ಪ್ರೊವೈಡಿಂಗ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಸೊ ಇವರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಎಲ್ಲೆಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರುತ್ತೆ ಅಲ್ಲಲ್ಲಿ ಹೋಗಿ ಇವ್ರಿಗೆ ಎನ್ರೋಲ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ಮತ್ತೆ ಇವರಲ್ಲಿ ಲಿಟ್ರಸಿ ರೇಟ್ ಜಾಸ್ತಿ ಆಗಬೇಕು. ಲಿಟ್ರಸಿ ರೇಟ್ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಎಂಪ್ಲಾಯ್ಮೆಂಟ್ ಎಲ್ಲ ಸಿಗುತ್ತೆ, ಪಾವರ್ಟಿ ಕಮ್ಮಿ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಸಿ ಇಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟ್, ಆಲ್ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರೀಸ್ ಆರ್ ಎಲಿಜಿಬಲ್ ಟು ಬೆನಿಫಿಟ್ ಫ್ರಮ್ ದ ಸ್ಕೀಮ್. ಎಲ್ಲಾ ಶೆಡ್ಯೂಲ್ ಕಾಸ್ಟ್ ಅವ್ರಿಗೂ ಈ ಸ್ಕೀಮ್ ಇಂದ ಬೆನಿಫಿಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. That is wrong. It is not true. ಅದು false ಅದು. Okay, so it is only for people living below poverty line. ಸೊ ಶೆಡ್ಯೂಲ್ ಕಾಸ್ಟ್ ಕ್ಯಾಟಗರಿಯಲ್ಲಿ ಪಾವರ್ಟಿ ಲೈನ್ ಕಿಂತ ಕೆಳಗಡೆ ಇರೋರಿಗೆ ಮಾತ್ರ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೆಕ್ಸ್ಟ್ ಎಲಿಜಿಬಿಲಿಟಿ ಬಂದು ವಿಲೇಜಸ್ ಹ್ಯಾವಿಂಗ್ 50% ಆರ್ ಮೋರ್ SC ಪಾಪ್ಯುಲೇಷನ್ ಆರ್ ಎಲಿಜಿಬಲ್. ಸೊ ಇದರಲ್ಲಿ ಆದರ್ಶ ಗ್ರಾಮ ಅಂತ ಹೇಳಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾರೆ. ಆ ಗ್ರಾಮದ್ದು ಇನ್ಫ್ರಾಸ್ಟ್ರಕ್ಚರ್, ರೋಡ್ಗಳಿರ್ಲಿ, ಸ್ಕೂಲ್ ಇರ್ಲಿ, ಒಂದು ಹೆಲ್ತ್ ಸೆಂಟರ್ ಇರ್ಲಿ, ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ನು ಡೆವಲಪ್ ಮಾಡ್ತಾರೆ. ಸೊ ಆ ಡೆವಲಪ್ಮೆಂಟ್ ಮಾಡೋದಕ್ಕೆ ಆದರ್ಶ ಗ್ರಾಮಗೆ ನೀವು ಎಲಿಜಿಬಲ್ ಆಗಕ್ಕೆ ಈ PMAJ ಕೆಳಗಡೆ ಆದರ್ಶ ಗ್ರಾಮ ಪ್ರಾಜೆಕ್ಟ್ಗೆ ನೀವು ಎಲಿಜಿಬಿಲಿಟಿ ತಗೊಳಕ್ಕೆ ನಿಮ್ ಹಳ್ಳಿಯಲ್ಲಿ 50% ಗಿಂತ ಜಾಸ್ತಿ ಪಾಪ್ಯುಲೇಷನ್ SC ಪಾಪ್ಯುಲೇಷನ್ ಇರಬೇಕು. ಆವಾಗ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ ಇಟ್. Okay, so these are the eligibility criteria. All SCs are not eligible under this project. Okay, so answer option D is not true. So answer adike D. Next, 41st question. Project Udbhav was to Project Udbhav ಏನಕ್ಕೆ? Study sun and its origin under Project Aditya. So next, study moon and its origin under Chandrayana. Indian Military Heritage Festival, Indian Tribal Festival. So idu Indian Military Heritage Festival. ನಾವು ಟ್ರೆಡಿಷನಲಿ ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಇದ್ದಿದ್ದು ರಾಜರೆಲ್ಲ ಯಾವ ರೀತಿ ಮಿಲಿಟರಿ ಸ್ಟ್ರಾಟಜಿ ಮಾಡ್ಕೋತಿದ್ರು, ಹೆಂಗ್ ವಾರ್ಫೇರ್ ಮಾಡ್ತಿದ್ರು, ಹೆಂಗ್ ಯುದ್ಧಗಳಾಡ್ತಿದ್ರು, ಅದ್ರಲ್ಲಿ ಏನೇನು ಟೆಕ್ನಿಕ್ಗಳಿತ್ತು ಅದನ್ನೆಲ್ಲಾನು ಸೆಲೆಬ್ರೇಟ್ ಮಾಡಿ ಇಂಡಿಯನ್ ರೂಟ್ಸ್. ಓಕೆ, ಸೊ ಏನ್ಷಿಯಂಟ್ ಮಿಲಿಟರಿ ಟೆಕ್ನಿಕ್ಸ್ ಅನ್ನೆಲ್ಲಾನು ಸೆಲೆಬ್ರೇಟ್ ಮಾಡೋದಕ್ಕೆ ಉದ್ಭವ್ ಯೋಜನೆಯನ್ನ ಪ್ರಾಜೆಕ್ಟ್ ಉದ್ಭವನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಏನ್ಷಿಯಂಟ್ ಇಂಡಿಯನ್ ವಾರ್ ಟೆಕ್ನಿಕ್ಸ್ ಎಲ್ಲಾನು ದೇ ಪೊಟ್ರೆ ಅಂಡ್ ದೇ ಟೀಚ್ ದೆಮ್. ನೆಕ್ಸ್ಟ್, ವರ್ಲ್ಡ್ ಕಾಟನ್ ಡೇ is celebrated on 7th October. India has started with which among the below project to promote branding, traceability and certification of Indian cotton at global level. So World Cotton Day is celebrated on 7th October. 7th October World Cotton Day celebrate ಮಾಡ್ತಾರೆ. ಇದರಲ್ಲಿ ಇವಾಗ ಇಂಡಿಯಾದ್ದು ಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ. ಅದು ಆರ್ಗ್ಯಾನಿಕ್ ಕಾಟನ್ ಎಲ್ಲಿಂದ ಬಂದಿದೆ, ಮತ್ತೆ ಎಲ್ಲಿ ಯಾವ ರೀಜನ್ ಇಂದ ಅದನ್ನ ಬೆಳೆದಿದ್ದಾರೆ ಅದನ್ನ ಸರ್ಟಿಫೈ ಮಾಡ್ತಾರೆ ಇಫ್ ಇಟ್ ಇಸ್ ಫುಲ್ಲಿ ಆರ್ಗ್ಯಾನಿಕ್. ಸೊ ಆ ರೀತಿ ಮಾಡಕ್ಕೆ ಬ್ರ್ಯಾಂಡಿಂಗ್ ಮಾಡೋದಕ್ಕೆ ಕೆಳಗಿಂದ ಯಾವ ಪ್ರಾಜೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಇಂಡಿಯಾ ಕಾಟನ್, ಅಮೃತ್ ಕಾಟನ್ ಇಂಡಿಯಾ, ಕಸ್ತೂರಿ ಕಾಟನ್ ಇಂಡಿಯಾ, ಭಾರತ್ ಖಾದಿ ಆಗ್ಮಾರ್ಕ್. ಸೊ ಕಸ್ತೂರಿ ಕಾಟನ್ ಇಂಡಿಯಾ ಅಂತ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಗ್ಲೋಬಲ್ ಬ್ರ್ಯಾಂಡಿಂಗ್ ಅಲ್ಲಿ ಕಸ್ತೂರಿ ಕಾಟನ್ ಇಂಡಿಯಾ ಅಂತ ಬ್ರ್ಯಾಂಡಿಂಗ್ ಮಾಡಿ ಎಲ್ಲಾ ಡೀಟೇಲ್ಸು ಅದರಲ್ಲಿ ಎಲ್ಲಿಂದ ಬಂದಿದೆ, ಏನಿದೆ ಅದರಲ್ಲಿ ಎಲ್ಲಾ ಡೀಟೇಲ್ಸು ಅದರಲ್ಲಿ ಬರುತ್ತೆ. ನೆಕ್ಸ್ಟ್, 43rd question. United Nations World Tourism Organization UNWTO has recognized which among the below village as best tourism village in India. ಎಲ್ಲಾ ಕಡೆ ವಿಲೇಜ್, ಎಲ್ಲಾ ದೇಶದಲ್ಲೂ ಒಂದೊಂದು ವಿಲೇಜ್ ಅನ್ನ ರೆಕಗ್ನೈಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಬೆಸ್ಟ್ ಟೂರಿಸಂ ವಿಲೇಜ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಮಾಡ್ಲಾ ಮಧ್ಯಪ್ರದೇಶ್, ಬಿ ಧೋರ್ದೋ ಗುಜರಾತ್, ಸಿ ಝೋಕುವಾ ಮಿಜೋರಾಂ, ಡಿ ಪಡುಬಿದ್ರಿ ಕರ್ನಾಟಕ. ಇಟ್ ಇಸ್ ಡೋರ್ಡೋ ಗುಜರಾತ್. Answer is option B. Coming to the 44th question. Operation Chakra 2 by Central Bureau of Investigation CBI
ಇಸ್ ಟು ಫೈಟ್ ಅಗೇನ್ಸ್ಟ್. ಸೊ ಚಕ್ರ 2 ಆಪರೇಷನ್ CBI ಮಾಡ್ತಿದ್ದಾರೆ ಏನಕ್ಕೆ? ಫೈಟ್ ಅಗೇನ್ಸ್ಟ್ ಟ್ರಾನ್ಸ್ನ್ಯಾಷನಲ್ ಆರ್ಗನೈಸ್ಡ್ ಸೈಬರ್ ಎನೇಬಲ್ಡ್ ಫೈನಾನ್ಷಿಯಲ್ ಕ್ರೈಮ್ಸ್ ಇನ್ ಇಂಡಿಯಾ. ಸೊ ಫೈನಾನ್ಷಿಯಲ್ ಕ್ರೈಮ್ಸ್ ಇನ್ ಇಂಡಿಯಾ, ನಿಮ್ಮ ಅಕೌಂಟ್ ಇಂದ ದುಡ್ಡು ಕದ್ದಾಗ ಟ್ರೇಸಬಿಲಿಟಿ ತುಂಬಾ ಕಷ್ಟ. ಯಾಕಂದ್ರೆ ಅದು ಇಂಡಿಯಾದಿಂದ ದುಡ್ಡು ಕದ್ರೆ ಇಂಡಿಯಾ ಒಳಗಡೆನೆ ಇದ್ರೆ ತುಂಬಾ ಈಸಿಯಾಗಿ ಕಂಡಿಡ್ಬಿಡ್ತಾರೆ. ಇಮಿಡಿಯೇಟ್ಲಿ ಇಟ್ ವಿಲ್ ಬಿ ಸೆಂಟ್ ಟು ಸಮ್ ಅದರ್ ಕಾಂಟಿನೆಂಟ್, ಬೇರೆ ಕಾಂಟಿನೆಂಟ್ ಗೆ ಹೋಗುತ್ತೆ, ಎಲ್ಲೋ ಮಿಡಲ್ ಈಸ್ಟ್ಗೋ ಇಲ್ಲ ಆಫ್ರಿಕಾಗೋ ಸೌತ್ ಅಮೆರಿಕಾಗೋ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿಂದ ಅದು ಒಂದು 10 ಜನಕ್ಕೆ ಅಲ್ಲೇ ಒಂದೊಂದು ಕಂಟ್ರಿಯಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಒಂದೊಂದು ಅಕೌಂಟ್ಗೆ. ಸೊ ಟ್ರಾನ್ಸ್ ನ್ಯಾಷನಲ್ ಆಗ್ಬಿಡುತ್ತೆ, ದೇಶ ಬಿಟ್ಟು ಬೇರೆ ದೇಶಗಳಿಗೆಲ್ಲ ಹೋಗ್ಬಿಡುತ್ತೆ, ಟ್ರೇಸಬಿಲಿಟಿ ತುಂಬಾ ಕಷ್ಟ ಆಗೋಗುತ್ತೆ ಅವಾಗ. ಸೊ ಆ ಚಕ್ರ 2 ಇದನ್ನ ಈ ಟ್ರಾನ್ಸ್ ನ್ಯಾಷನಲ್ ಕ್ರೈಮ್ ಗಳನ್ನ, ಸೈಬರ್ ಕ್ರೈಮ್, ಅದು ಫೈನಾನ್ಷಿಯಲ್ ಕ್ರೈಮ್ ಅನ್ನ ತಡೆಯೋದಕ್ಕೆ ಅಂತ ಈ ಚಕ್ರ 2 ಆಪರೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ CBI ಅವರು. ಸೊ ಆನ್ಸರ್ ಇಸ್ ಆಪ್ಷನ್ A. ಸೊ ಇಟ್ ಇಸ್ ಫಾರ್ ಟ್ರಾನ್ಸ್ ನ್ಯಾಷನಲ್ ಸೈಬರ್ ಎನೇಬಲ್ಡ್ ಫೈನಾನ್ಷಿಯಲ್ ಕ್ರೈಮ್ಸ್. ನೆಕ್ಸ್ಟ್ ಆಪ್ಷನ್ B, ಫೈಟ್ ಅಗೇನ್ಸ್ಟ್ ಇಂಡಿಯಾ ಆರ್ಗನೈಸ್ ಸೈಬರ್ ಎನೇಬಲ್ಡ್ ಫೈನಾನ್ಷಿಯಲ್ ಕ್ರೈಮ್. ಇಂಡಿಯಾ ಒಳಗಡೆ ಅಲ್ಲ, ಇದು ಟ್ರಾನ್ಸ್ ನ್ಯಾಷನಲ್ ಇದು. ನೆಕ್ಸ್ಟ್ ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸ್ ಟೆರರ್ ಅಂಡ್ ನಕ್ಸಲ್ ಫಂಡಿಂಗ್, ಟೆರರ್ ಅಂಡ್ ನಕ್ಸಲ್ ಫಂಡಿಂಗು ಅಲ್ಲ. ನೆಕ್ಸ್ಟ್ ಟ್ರಾನ್ಸ್ ನ್ಯಾಷನಲ್ ಆರ್ಗನೈಸ್ ಡ್ರಗ್ ಟ್ರಾಫಿಕಿಂಗ್ ಇನ್ ಇಂಡಿಯಾ. ದಿಸ್ ಇಸ್ ನಾಟ್ ಫಾರ್ ಡ್ರಗ್ ಟ್ರಾಫಿಕಿಂಗ್, ಇಟ್ ಇಸ್ ಫಾರ್ ಫೈನಾನ್ಷಿಯಲ್ ಕ್ರೈಮ್. ಇಂಡಿಯಾದಲ್ಲಿ ಆಗ್ತಾರ ಫೈನಾನ್ಷಿಯಲ್ ಕ್ರೈಮ್ ಗಳಿಗೆ ಟ್ರಾನ್ಸ್ ನ್ಯಾಷನಲ್ ಲಿಂಕ್ ಯಾವ್ದಾವ್ದಿದೆ, ಹೊರದೇಶಕ್ಕೆ ಎಲ್ಲಿಂದ ಬರ್ತಾ ಇದೆ, ಹೊರದೇಶದವ್ರು ಎಲ್ಲೆಲ್ಲಿಂದ ತಗೋತಾ ಇದ್ದಾರೆ, ಅದಕ್ಕೋಸ್ಕರ ಚಕ್ರ 2 ನ ಆರ್ಗನೈಸ್ ಮಾಡಿದ್ದಾರೆ. ನೆಕ್ಸ್ಟ್ 45th question. Rafah border is located on Gaza, Lebanon, Gaza, Israel, Gaza, Egypt, Gaza, Jordan. ಸೊ ವಾರ್ ಆಗ್ತಾ ಇದೆ, ಜನರಿಗೆ ಕ್ರಾಸ್ ಮಾಡಕ್ ಬಿಟ್ಟಿದ್ದಾರೆ, ಪ್ಯಾಲೆಸ್ಟೈನ್ ರೀಜನ್ ನ ಬಿಟ್ಟು ಹೊರಗಡೆ ಹೋಗಕ್ಕೆ, ಗಾಜಾ ಸ್ಟ್ರಿಪ್ ಇಂದ ಆಚೆ ಹೋಗಕ್ಕೆ ಬಿಟ್ಟಿದ್ದಾರೆ. ಅದು ರಾಫಾ ಬಾರ್ಡರ್ ಕ್ರಾಸ್ ಮಾಡಕ್ ಬಿಟ್ಟಿದ್ದಾರೆ. ಸೇಫ್ ಕ್ರಾಸಿಂಗ್ ಇದೆ, ಯಾವ್ದು ಅಂತ ಕೇಳ್ತಿದ್ದಾರೆ. ಇಟ್ ಇಸ್ ಆನ್ ಗಾಜಾ ಅಂಡ್ ಈಜಿಪ್ಟ್. Okay, so Rafah border is located on Gaza-Egypt border. It was recognized in 1979 by Egypt and Israel peace treaty. Okay, controlled by Egypt. Egypt ಅದನ್ನ ಓಪನ್ ಮಾಡಿದ್ದಾರೆ ಇವಾಗ, ಅದನ್ನ ಜನರಿಗೆ ಕ್ರಾಸ್ ಮಾಡಕ್ಕೆ ಬಿಟ್ಟಿದ್ದಾರೆ, ಪ್ಯಾಲೆಸ್ಟೈನ್ ಅವರಲ್ಲಿ ಹೋಗ್ತಾ ಇದ್ದಾರೆ. ಸೊ ಇಫ್ ಯು ಸಿ ರಾಫಾ ಬಾರ್ಡರ್, ದಿಸ್ ಇಸ್ ಯೋರ್ ವೈಟ್ ಕಲರ್ ಇಸ್ ಯೋರ್ ಗಾಜಾ ಸ್ಟ್ರಿಪ್. ಸೊ ಇದಿಷ್ಟು ನಿಮ್ಗೆ ಗಾಜಾ ಸ್ಟ್ರಿಪ್ ಇಲ್ಲಿ. ಸೊ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಇದು ಈಜಿಪ್ಟ್ ದೇಶ. ಸೊ ರಾಫಾ ಕ್ರಾಸಿಂಗ್ ಇಲ್ಲಿದೆ, ಈ ಸ್ಪಾಟ್ ಅಲ್ಲಿ ಇದೆ. ಸೊ ಇಲ್ಲಿ ಓಪನ್ ಮಾಡಿದ್ದಾರೆ, ಇಲ್ಲಿಂದ ಬರ್ತಾ ಇದೆ. ಇಲ್ಲಿರೋದು ಪಕ್ಕದಲ್ಲಿರೋದು ಪೂರ್ತಿ ಇಸ್ರೇಲ್ ಇದು. ಸೊ ಇಲ್ಲಿ ಮೇಲ್ಗಡೆ ಇನ್ನೊಂದು ಕ್ರಾಸಿಂಗ್ ಇದೆ, ದಿಸ್ ಇಸ್ ಯುವರ್ ಎರೆಸ್ ಕ್ರಾಸಿಂಗ್. ಮತ್ತೆ ಇಲ್ಲಿ ಇನ್ನೊಂದು ಕೆರಮ್ ಶಲೋಮ್ ಅಂತ ಇದೆ. ಇಲ್ಲಿ ಗೂಡ್ಸ್ ಗೋಸ್ಕರ ಕ್ರಾಸಿಂಗ್ ಓಪನ್ ಮಾಡಿದ್ದಾರೆ, ಗೂಡ್ಸ್ ಮೂವ್ಮೆಂಟ್ ಆಗ್ತಾ ಇದೆ ಇಲ್ಲಿ. ಗೂಡ್ಸ್ ಮೂವ್ಮೆಂಟ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್ ಈಜಿಪ್ಟ್ ಅಂಡ್ ಇಸ್ರೇಲ್. ಓಕೆ, ಸೊ ಯೋರ್ ಕೆರಮ್ ಶಲೋಮ್ ಇಸ್ ಫಾರ್ ಗೂಡ್ಸ್ ಮೂವ್ಮೆಂಟ್ ಬಿಟ್ವೀನ್ ಈಜಿಪ್ಟ್ ಅಂಡ್ ಯೋರ್ ಇಸ್ರೇಲ್. ಎರೆಜು ಇಲ್ಲಿ ಕ್ಲೋಸ್ ಆಗಿದೆ, ದಿಸ್ ಇಸ್ ಟು ಕ್ರಾಸ್ ಇನ್ ಟು ಇಸ್ರೇಲ್. ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ಅದು ಕ್ಲೋಸ್ ಆಗಿದೆ. ಬಟ್ ರಾಫಾ ಇಸ್ ಓಪನ್, ರಾಫಾ ಇಸ್ ಟು ಕ್ರಾಸ್ ಇನ್ ಟು ಈಜಿಪ್ಟ್. ಸೊ ಪ್ಯಾಲೆಸ್ಟೈನ್ ಇಂದ ಜನ ಈಗ ಈಜಿಪ್ಟ್ ಹೋಗ್ಬೇಕು ಅಂದ್ರೆ ಇಲ್ಲಿ ರಾಫಾ ಕ್ರಾಸಿಂಗ್ ಮುಖಾಂತರ ರೆಫ್ಯೂಜಿಗಳು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ 46th question. ಫಾಸ್ಟ್ ರೇಡಿಯೋ ಬರ್ಸ್ಟ್ ವಿಲ್ ಹೆಲ್ಪ್ ಇನ್, ಏನಕ್ಕೆ ಸಹಾಯ ಮಾಡುತ್ತೆ ಇದು? ಫಾಸ್ಟ್ ಅಂಡ್ ಸೆಕ್ಯೂರ್ ಮೆಸೇಜ್ ಟ್ರಾನ್ಸ್ಮಿಷನ್ ಟು ಡಿಫೆನ್ಸ್ ಫೋರ್ಸಸ್. ಡಿಫೆನ್ಸ್ ಅವರು ಫಾಸ್ಟ್ ಆಗಿ ಮತ್ತೆ ಜಾಸ್ತಿ ಮೆಸೇಜ್ ಗಳನ್ನ ಕಳಿಸಕ್ಕೆ. ಇಂಪಾರ್ಟೆಂಟ್ ಮೆಸೇಜ್ ಟ್ರಾನ್ಸ್ಫರ್ ಟು ಪೀಪಲ್ ಆಫ್ ದಿ ಕಂಟ್ರಿ. ಈಗ ಅರ್ಥಕ್ವೇಕ್ ಎಲ್ಲ ಆಗ್ತಾ ಇದ್ರೆ ಇವಾಗ ನಮ್ಗೆ ನೋಟಿಫಿಕೇಶನ್ ಬರ್ತಾ ಇದೆ, ಹೆವಿ ರೈನ್ಫಾಲ್ ಇದ್ರೆ, ಅರ್ಥಕ್ವೇಕ್ ಇದ್ರೆ ಎಲ್ಲ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇಟ್ ಇಸ್ ಪಾರ್ಟ್ ಆಫ್ ಯೋರ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವೇರ್ ದೇ ಕ್ಯಾನ್ ವಾರ್ನ್ ದಿ ಪೀಪಲ್. ನೆಕ್ಸ್ಟ್ measure the mass of the universe. ಓಕೆ, ಸೊ ಇಡೀ ಯೂನಿವರ್ಸ್ ಮಾಸ್ ಎಷ್ಟಿದೆ ಅಂತ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ವಾರ್ನಿಂಗ್ ಪೀಪಲ್ ಆಫ್ ಅ ರೀಜನ್ ಡ್ಯೂರಿಂಗ್ ಡಿಸಾಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸರ್ ಆಪ್ಷನ್ ಇಸ್ C. ಇಟ್ ಇಸ್ ಟು ಮೆಜರ್ ದ ಮಾಸ್ ಆಫ್ ದ ಯೂನಿವರ್ಸ್. ಓಕೆ, ಸೊ ದೀಸ್ ವರ್ ದ ಕ್ವೆಶನ್ಸ್ ಇನ್ ಯೋರ್ ಅಕ್ಟೋಬರ್ ಟೆಸ್ಟ್ ಪಾರ್ಟ್ 1. Hopefully it was helpful. You can use most of the data while writing your mains answer as well from current affairs. So please use the data while writing your answer writing practices. Okay, so please like, share and subscribe to our channel, and we'll come up with more videos. Thank you. All the best for your exams.